ನೆಮ್ಮದಿ ಅಂದರೆ? ಅದೇನು ಅಂದರೆ ಇನ್ನೊಂದು ಚೂರು ದುಡ್ಡುಗಲ್ಲ, ಮನೆಗಲ್ಲ. ಇಟ್ಸ್ ನಾಟ್ ರಾಂಗ್ ಎಟ್ ಆಲ್, ಬಟ್ ದಟ್ ಈಸ್ ನಾಟ್ ಎನಫ್. ಬಾಡಿ ಚೆನ್ನಾಗಿದ್ರೆ ಸಾಕಾ? ಲೈಫಲ್ಲಿ ಎಷ್ಟು ಬೇಗ ಈ ಕ್ವೆಶನ್ ಬಂದರೆ ಅಷ್ಟು ಒಳ್ಳೇದು. 100% ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸೊಸೈಟಿ, ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸಿಸ್ಟಮ್, ಎಕ್ಸ್ಪೆಕ್ಟೇಷನ್ಸ್. ಬಟ್ ನಾವು ಮೆಂಟಲಿ ಸ್ವಲ್ಪ ಅನ್ಸ್ಟೇಬಲ್ ಇದ್ದರೆ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮಗೆ ಆದಷ್ಟು ಕ್ಲೋಸ್ ಪರ್ಸನ್ ಯಾರಾದರೂ ಇದ್ದಾರೆ ಅಂದರೆ ವರ್ಲ್ಡಲ್ಲಿ ಅದು. ಮೆಡಿಟೇಷನ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ? ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ. ಪೂಜೆ ಅಂದರೆ ಹೇಗೆ ನಾವು ಮಂತ್ರ, ದಿಸ್ ಇಸ್ ಅ ಕಾಮನ್ ಸ್ಟೇಟ್ಮೆಂಟ್. ಏನಾದರೂ ಮಾಡ್ತೀನಿ ಬಟ್ ನನಗೆ ಫೋಕಸ್ ಸಿಗ್ತಾ ಇಲ್ಲ. ಐ ಪರ್ಸ್ನಲಿ ಯೂಸ್ ಪೊಟೆನ್ಷಿಯಲ್ ಆ್ಯಪ್. ಅದು ಎಲ್ಲರಿಗೂ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಒಂದು ಮೆಡಿಸಿನ್ ತೊಗೊಳ್ಳೋದು ತುಂಬ ಈಸಿ, ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿಂತ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನಾವು ತಂದಿರೋ ವಿಷಯ ಇದೆಯಲ್ಲ, ಅದು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯ. ಆದರೆ ಬಹಳಷ್ಟು ಸಂದರ್ಭದಲ್ಲಿ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ದಿನ ಬೆಳಗಾದರೆ ಓಡ್ತಾ ಇರಬೇಕು, ಕೆಲಸಕ್ಕೆ ಹೋಗಬೇಕು, ಸಂಪಾದನೆ ಮಾಡಬೇಕು, ಮಕ್ಕಳ ಎಜುಕೇಷನ್ ನೋಡಬೇಕು. ಇನ್ನು ಮಕ್ಕಳ ವಿಷಯಕ್ಕೆ ಬರೋದಾದರೆ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಒಳ್ಳೆ ಕೆಲಸಕ್ಕೋಸ್ಕರ ದುಡಿಬೇಕು. ಆ ಕೆಲಸ ಸಿಕ್ಕ ಮೇಲೆ ಕನಸುಗಳನ್ನು ಬೆನ್ನತ್ತಿ ಓಡ್ತಾ ಇರಬೇಕು. ಒಂದು ಸಲ ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ರೆ ಬಹಳಷ್ಟು ಜನ ಹೇಳ್ತಾರೆ, ಜೀವನ ಬರೀ ಓಡೋದೇ ಆಗಿ ಹೋಗಿದೆ, ಆದರೆ ನೆಮ್ಮದಿ ಕಂಡುಕೊಂಡಿದ್ದು ಬಹಳ ಕಮ್ಮಿ ಅಂತ ಹೇಳ್ತಾರೆ. ಕೋಟ್ಯಾಂತರ ರೂಪಾಯಿ ದುಡಿದ ಹಲವು ಉದ್ಯಮಿಗಳು ಕೂಡ ತಮ್ಮ ಅಂತ್ಯಕಾಲದಲ್ಲಿ ಹೇಳಿಕೊಂಡಿದ್ದು ಅದನ್ನೇ, ನೆಮ್ಮದಿ ಒಂದು ಕಂಡುಕೊಳ್ಳಿಲ್ಲ ಜೀವನದಲ್ಲಿ ಅಂತ. ಹಾಗಾದರೆ ನೆಮ್ಮದಿ ಅನ್ನೋದಕ್ಕೆ ಏನು ಭಾವಾರ್ಥ ಇದೆ? ಜೀವನದಲ್ಲಿ ನೆಮ್ಮದಿ ದುಡ್ಡಿನಿಂದ ಬರುತ್ತಾ, ಫ್ಯಾಮಿಲಿಯಿಂದ ಬರುತ್ತಾ, ನಮ್ಮ ಕೆಲಸದಿಂದ ಬರುತ್ತಾ? ಇದನ್ನು ಹುಡುಕ್ತಾ ಹೋದರೆ ಒಬ್ಬೊಬ್ಬರಿಗೆ ಒಂದೊಂದು ಉತ್ತರ ಸಿಗುತ್ತೆ. ಆದರೆ ನೆಮ್ಮದಿ ಅನ್ನೋದು ಅತ್ಯಂತ ಅವಶ್ಯಕ ನಮ್ಮ ಜೀವನದಲ್ಲಿ. ಹಾಗಾದರೆ ಕೆಲಸ ಮಾಡಬಾರ್ದಾ, ಓಡಬಾರ್ದಾ? ಎಲ್ಲವೂ ಬಹಳಷ್ಟು ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ನೆಮ್ಮದಿಯ, ಆನಂದದ ಜೀವನ, ಸುಖಕರ ಜೀವನ, ಜೊತೆಗೆ ಯಶಸ್ಸು, ಇವೆಲ್ಲನೂ ಒಟ್ಟಿಗೆ ಪಡ್ಕೊಳ್ಬೇಕು ಅಂದರೆ ಹೇಗೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಒಬ್ಬ ಗಣ್ಯ ಅತಿಥಿ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಹೆಲ್ತ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರೋ ಡಾಕ್ಟರ್ ಕನಕವಲ್ಲಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಕನಕವಲ್ಲಿ ಅವರೇ, ಹೇಗಿದ್ದೀರಾ? ಐಮ್ ಫೈನ್, ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ. ಬಹಳಷ್ಟು ಜನರನ್ನು ನಾವು ಮಾತನಾಡಿಸುವಾಗ ಅಥವಾ ನಮ್ಮದೇ ಸರ್ಕಲ್ನಲ್ಲಿ ಬಹಳಷ್ಟು ಜನ ಯಶಸ್ಸು ಕಂಡಿರ್ತಾರೆ, ಎಲ್ಲವೂ ಸಿಕ್ಕಿರುತ್ತೆ. ಎಲ್ಲವೂ ಇನ್ ದ ಸೆನ್ಸ್ ಹಣ ಸಿಕ್ಕಿರುತ್ತೆ, ಫೇಮ್ ಸಿಕ್ಕಿರುತ್ತೆ, ಮರ್ಯಾದೆ ಸಿಕ್ಕಿರುತ್ತೆ, ಆದರೆ ನೆಮ್ಮದಿ ಒಂದಿಲ್ಲ ಅಂತ ಬಹಳ ಜನ ಹೇಳ್ತಾರೆ. ಒಬ್ಬೊಬ್ಬರದ್ದು ಡೆಫಿನಿಷನ್ ನೆಮ್ಮದಿಯದ್ದು ಒಂದೊಂದು ರೀತಿಯಾಗಿರುತ್ತೆ. ಆದರೆ ನೆಮ್ಮದಿ ಅನ್ನೋದೇ ನಾನು ಬಹಳ ದಿನಗಳನ್ನು ಕಳೆದುಬಿಟ್ಟಿದ್ದೀನಿ ಅಂತ ಬಹಳ ಜನ ಹೇಳ್ತಾರೆ. ಇವತ್ತಿನ ಫಾಸ್ಟೆಸ್ಟ್ ಲೈಫ್ನ ಸಿಚುವೇಷನ್ನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಲೈಫ್ ಇದೆ, ಉದ್ಯಮಗಳ ಲೈಫ್ ಇದೆ, ಜೊತೆಗೆ ಫೇಮಿನ ಲೈಫ್ ಇದೆ. ಇದರ ನಡುವೆ ನೆಮ್ಮದಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ. ನಾನು ಇವತ್ತಿನ ಕಾರ್ಯಕ್ರಮ ಒಂದು ಕ್ವೆಶ್ಚನ್ ಜೊತೆ ಶುರು ಮಾಡ್ತಾ ಇದ್ದೀನಿ. ಏನು ನೆಮ್ಮದಿ ಅಂದರೆ? ಎಲ್ಲರಿಗೂ ನಮಸ್ಕಾರ. ಇದು ಒಂದು ಒಳ್ಳೆ ಪ್ರಶ್ನೆದಿಂದ ಇದು ಸೆಷನ್ ಶುರುವಾಗಿದೆ. ನಮ್ಮದು ಡೈಲಿ ರೊಟೀನಲ್ಲಿ ನಾವು ಬರೀ ನೀವು ಹೇಳಿದ ಪ್ರಕಾರ ಓಡಾಡೋದೇ ಜಾಸ್ತಿ ಆಗೋಯಿತು. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ, ಸ್ಟೂಡೆಂಟ್ LKG ಸ್ಟೂಡೆಂಟಿಂದ PhD ಸ್ಕಾಲರ್ ತನಕ, ಪ್ರೊಫೆಷನು, ಆಮೇಲೆ ಇಲ್ಲ ನಾನು ಹೋಮ್ ಮೇಕರಾ ಅಥವಾ ಕೆಲಸಕ್ಕೆ ಹೋಗ್ತೀನಾ, ಅದೆಲ್ಲ ಯಾವ ಪ್ರೊಫೆಷ್ನಲ್ ಇದ್ರೂ ದ ಫಾಸ್ಟ್ ಲೈಫಲ್ಲಿ ಏನಾಗ್ತಾಯಿದೆ, ನಾವು ಓಡಾಟ ಜಾಸ್ತಿ ಆಗೋಯಿತು. ಅಂದರೆ ನಮ್ಗೆ ಏನು ಬೇಕು ಅಂತ ಯೋಚನೆಗಿಂತ ಎಲ್ಲರೂ ಓಡಾಡ್ತಾ ಇದ್ದಾರೆ, ನಾನು ಓಡಾಡ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಏನು ಬೇಕು, ನನ್ನ ಲೈಫಲ್ಲಿ ನನಗೆ ಏನು ಬೇಕು ಅಂತ ಆ ಯೋಚನೆನೇ ನಾವು ಕಳೆದೋಗಿದ್ದೀವಿ ಸುಮಾರು ಜನ. ಅಲ್ಲ, ಏನು ಬೇಕು ಲೈಫಿಗೆ? ಇಸ್ ಇಟ್ ಮನಿ? ಇಸ್ ಇಟ್ ರಿಲೇಷನ್ಶಿಪ್? ಇಸ್ ಇಟ್ ಫೇಮ್? ಏನು ಬೇಕು ಲೈಫಿಗೆ? ಲೈಫ್ಗೆ ವೆರಿ ಇಂಪಾರ್ಟೆಂಟ್ಲಿ ಏನು ಬೇಕು ಅಂದರೆ ಲೈಫೇ ಬೇಕು. ಸೊ ಅದು ಮನಿ ಆದರೂ ಆಗಲಿ, ಅಥವಾ ಯಶಸ್ಸಾದರೂ ಆಗಲಿ, ಅಥವಾ ಅಚೀವ್ಮೆಂಟ್ಸು, ವೆಲ್ತ್ ಏನಾದರೂ ಆಗಲಿ, ಇದೆಲ್ಲ ಪಾರ್ಟ್ ಆಫ್ ಲೈಫೇ ಅಲ್ವಾ? ಸೊ ಅದರಲ್ಲಿ ಏನು ಮಾಡ್ತಾಯಿದ್ದೀವಿ, ನಮ್ಮ ಫೋಕಸ್ಸೇ ಶಿಫ್ಟ್ ಆಗೋಗಿದೆ. ಲೈಫ್ ಅಂದರೆ ಏನು ಅಂತಲೇ ಕಳೆದೋಗಿದೆ ಸುಮಾರು ಜನಕ್ಕೆ. ಸೊ ಆ ರ್ಯಾಟ್ ರೇಸ್ ಹೆಂಗಾಗಿದೆ ಅಂದರೆ, ನಾನು ಇಷ್ಟು ದುಡ್ಡು ಮಾಡಬೇಕು, ಇಷ್ಟು ಮನೆ ಕಟ್ಕೋಬೇಕು, ನನಗೆ ಇಷ್ಟು ಅಕ್ಯುಮುಲೇಷನ್ ಇರಬೇಕು. ಅದರಿಂದ ನೀವು ಲಿಮಿಟೆಡ್ ಆಗಿ ಏನಾದರೂ ಅಂದರೆ ಎಷ್ಟು ಸಿಕ್ಕಿದರೆ ನಾನು ಖುಷಿಯಾಗಿದ್ದೀನಾ ಅಂದರೆ ಅದೂ ಇಲ್ಲ. ಇಸ್ ಇಟ್ ರಾಂಗ್ ಕನಸು ಕಾಣೋದು?
ಹೌದು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 7-8 ಡಿಜಿಟ್ ದಾಟಬೇಕು ಅನ್ನೋದು, 2-3 ಫ್ಲೋರ್ ಮನೆ ಇರಬೇಕು ಅನ್ನೋದು, ಇಸ್ ಇಟ್ ರಾಂಗ್? ಅದರಲ್ಲಿ ತಪ್ಪಿಲ್ಲ, ದಟ್ಸ್ ನಾಟ್ ರಾಂಗ್ ಎಟ್ ಆಲ್, ಬಟ್ ದಟ್ ಈಸ್ ನಾಟ್ ಎನಫ್. 2 ಮನೆ ಇದ್ಮೇಲೆ ನಾವು ಖುಷಿಯಾಗಿರ್ತೀವ, ಇಷ್ಟು ಸಾಕು, ನಾನು 2 ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡಿದ್ದೀನಿ, ಸಾಕಾ ಅಂದರೆ ಇಲ್ಲ, 3ನೇ ಮನೆ ಕಟ್ಟಬೇಕಂತ ಅನಿಸುತ್ತೆ. 2 ಕಾರ್ ಇದ್ದರೆ ಸರಿನಾ, ಇಲ್ಲ, ಮೂರನೇ ಕಾರ್ ಬೇಕು. ಆಮೇಲೆ ಇಷ್ಟು ವೆಲ್ತ್ ನಾನು ಅರೇಂಜ್ ಮಾಡಿದ್ದೀನಿ, ಇಷ್ಟು ಸಾಕಂದರೆ ಇಲ್ಲ. ಸೊ ಮನುಷ್ಯರದು ಈ ಓಡಾಟ ಏನಕ್ಕಂದರೆ ಇದು ಅನ್ಲಿಮಿಟೆಡ್ಗೆ ಸೆಟ್ಲ್ ಆಗಲ್ಲ, ಅನ್ಲಿಮಿಟೆಡ್ ಬೇಕು. ಅನ್ಲಿಮಿಟೆಡ್ ಏನು ಅಂದರೆ ಅದು ತಿಳ್ಕೊಳ್ಳೋಕ್ಕೇ ಇದೆಲ್ಲ ಮಾಡ್ತಾಯಿದ್ವು. ಅಂದರೆ ನನಗೆ ಈ ದುಡ್ಡಿಂದ ಖುಷಿ ಬರುತ್ತಂದರೆ ಅಷ್ಟು ದುಡ್ಡು ಮಾಡ್ಕೊಂಡಾದ್ಮೇಲೆ ನಾನು ಲಿಮಿಟೆಡ್ ಆಗಿರ್ತೀನ, ಖುಷಿಯಾಗಿರ್ತೀನಿ ಅಂದರೆ ಇಲ್ಲ, ಇನ್ನೊಂದು ಚೂರು ಬೇಕು. ಆ ಇನ್ನೊಂದು ಚೂರು ದುಡ್ಡುಗಲ್ಲ, ಮನೆಗಲ್ಲ, ಆಮೇಲೆ ಫೇಮ್ಗಲ್ಲ, ಇನ್ನು ಯಾವುದಕ್ಕೂ ಇದೆ. ಅದು ಏನು ಅಂದರೆ ಅದು ನಮಗೆ ಅರ್ಥ ಆಗಬೇಕು ಅಂದರೆ ಎಲ್ಲ ರೋಲ್ಸ್ ನಾವು ಪ್ಲೇ ಮಾಡ್ತಾಯಿದ್ದೀವಲ್ವ ಎವ್ರಿ ಡೇ, ಅದ್ರ ಜೊತೆಗೆ ನಮಗೆ ನಾವು ಸ್ವಲ್ಪ ಟೈಮ್ ಕೊಟ್ಕೊಂಡು, ಆ ಟೈಮ್ ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ. ಬಟ್ ಈ ರೇಸಲ್ಲಿ ಏನಾಗ್ತಾ ಇದೆ, ಟೈಮ್ ಟು ಟೈಮ್ ನಾನು ಇಲ್ಲಿಗೆ ಹೋಗಬೇಕು, ಅದು ಮಾಡಬೇಕು, ಅಲ್ಲಿಂದ ಇದು ಅಂದರೆ ಕಾಲೇಜು, ಸ್ಕೂಲು, ಮನೆ, ಮಕ್ಕಳು, ಆಮೇಲೆ ಸೊಸೈಟಿ, ಫ್ಯಾಮಿಲಿ, ರಿಲೇಟಿವ್ಸು, ಈ ರೇಸಲ್ಲಿ ನನಗೆ ಆ್ಯಕ್ಚುಲಿ ಏನು ಬೇಕು ಅನ್ನೋದೇ ಸೈಡ್ಗೆ ಹೋಗಿದೆ. ನಾವು ಅಡ್ರೆಸ್ಸೇ ಮಾಡ್ತಾ ಇಲ್ಲ ಅದನ್ನು. ಸೊ ನಮ್ಮದು ಈ ರೇಸ್ ಏನಿದೆಯೋ ಅದು ಮನೆಗಲ್ಲ, ಮಕ್ಳಿಗಲ್ಲ, ವೆಲ್ತ್ಗಲ್ಲ, ಅಂದಮೇಲೆ ಅಕ್ಯುಮುಲೇಷನ್ಸ್ಗೆ ಯಾವುದಕ್ಕೂ ಅಲ್ಲ, ಇದು ಬೇರೆ ಯಾವುದಕ್ಕೂ ಇದೆ. ಯಾಕಂದರೆ ಇದು ಯಾವ ಮಟ್ಟಕ್ಕೆ ನಾವು ಪ್ರೊಕ್ಯೂರ್ ಮಾಡ್ಕೊಂಡಿದ್ರು ನಮಗೆ ನಮ್ಮ ಸಂತೋಷ ಕೊಡೋದು ಅಂದರೆ ಲಿಮಿಟೆಡ್ ಟೈಮ್. ಫಾರ್ ಎಕ್ಸಾಂಪಲ್, ಒಂದು ಹೊಸ ಡ್ರೆಸ್ ತೊಗೋತೀವಿ, ಅದರಿಂದ ಯಾವ ಮಟ್ಟಕ್ಕೆ ನಾವು ಎಂಜಾಯ್ ಮಾಡ್ತೀವಿ ಅಂದರೆ ಅದು 1-2 ಸತಿ ಹಾಕೋತೀವಿ, ಎಲ್ಲರೂ ಚೆನ್ನಾಗಿದೆ ಅಂತಾರೆ, ನಮಗೂ ಖುಷಿ ಅನಿಸುತ್ತೆ, ಆಮೇಲೆ ಇನ್ನೊಂದು ಬೇಕು ಅಂತ. ಸೊ ಅದಕ್ಕೆ ಆಸೆಗೆ ಈ ಲಿಮಿಟೇ ಇಲ್ಲ. ಬಟ್ ಈ ಫೇಸ್ ಆಫ್ ಲೈಫಲ್ಲಿ, ಈ ರೊಟೀನಲ್ಲಿ ನಮ್ಗೆ ಸ್ವಲ್ಪ ನಾವು ಟೈಮ್ ಕೊಟ್ಕೊಂಡ್ರೆ ಆವಾಗ ನಮಗೆ ಗೊತ್ತಾಗತ್ತೆ ನನಗೆ ಲೈಫಲ್ಲಿ ಏನು ಬೇಕು ಆ್ಯಕ್ಚುಲಿ ಅಂತ. ಸೊ ನೀವು ಶುರು ಮಾಡಿರೋದು ನೆಮ್ಮದಿ ಬೇಕು ಲೈಫಲ್ಲಿ ಅಂತ, ಅದು ಎಲ್ಲದಕ್ಕೂ ಆನ್ಸರು ಎವ್ರಿ ಡೇ ನಮಗೆ ನಾವು ಯಾವ ಮಟ್ಟಕ್ಕೆ ಟೈಮ್ ಕೊಟ್ಕೋತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ವೆರಿ ಟ್ರೂ. ನಮಗೆ ನಾವು ಟೈಮ್ ಕೊಟ್ಕೊಳ್ತಾ ಇದ್ದೀವಿ ಹೌದಾ ಇಲ್ವಾ ಅಂತ ಕೇಳಿದ ತಕ್ಷಣ ಜನರಿಗೆ ತಕ್ಷಣಕ್ಕೆ ಬರೋದು ಫಿಸಿಕಲ್ ಹೆಲ್ತು. ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂದರೆ ಓನ್ಲಿ ಎಕ್ಸಸೈಸು, ಜಿಮ್ಮಿಗೆ ಹೋಗ್ತಿದ್ದೀನಾ, ನಾನು ವರ್ಕೌಟ್ ಮಾಡ್ತಾ ಇದ್ದೀನಾ, 6 ಆ್ಯಬ್ಸ್ ಬಂದಿದೆಯಾ, ನನ್ನ ಇನ್ನರ್ ಬಾಡಿ ಹೆಲ್ದಿಯಾಗಿ ಇದೆಯಾ ಅಂತ. ಬಟ್ ನನ್ನ ಪ್ರಶ್ನೆ ಇರೋದು, ಇಸ್ ಇಟ್ ಇನಫ್ ಅಂತ? ಬಾಡಿ ಚೆನ್ನಾಗಿದ್ದರೆ ಸಾಕಾ? ನನಗೆ ನಾನು ಟೈಮ್ ಕೊಟ್ಕೊಳ್ಳೋದು ಅಂದರೆ ಜಿಮ್ಮಿಗೆ ಹೋಗೋದಾ, ಬರೀ ವ್ಯಾಯಾಮ ಮಾಡೋದಾ? ಅಂದರೆ ಹೆಲ್ತ್ ಅನ್ನೋದು ಒಬ್ಬೊಬ್ಬರದ್ದು ಒಂದೊಂದು ಥರ ಡೆಫಿನಿಷನ್ನು. ಬಟ್ ಹೆಲ್ತ್ ಡೆಫಿನಿಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನಿಷನಲ್ಲೇ ಇದೆ. ಹೆಲ್ತ್ ಅಂದರೆ ಬರೀ ಫಿಸಿಕಲ್ ಫಿಟ್ನೆಸ್ ಅಲ್ಲ. ಸೊ ಹೆಲ್ತಲ್ಲಿ ಫಿಸಿಕಲ್ ಫಿಟ್ನೆಸ್ ಒಂದು, ಶಾರೀರಿಕ ಆರೋಗ್ಯ ಅನ್ನೋದು ಒಂದು ಕಾಂಪೊನೆಂಟ್ ಅಷ್ಟೇ. ಮಾನಸಿಕ ಆರೋಗ್ಯ, ಎಮೋಷ್ನಲ್ ಬ್ಯಾಲೆನ್ಸ್, ಸ್ಟೆಬಿಲಿಟಿ, ನಾವು ಎಲ್ಲರ ಜೊತೆ ಹೆಂಗೆ ಹೆಲ್ದಿಯಾಗಿರ್ತೀವಿ, ಹೆಲ್ದಿ ರಿಲೇಷನ್ಸ್ ಹೆಂಗೆ ಮೇಂಟೈನ್ ಮಾಡ್ತೀವಿ, ಆಮೇಲೆ ಸ್ಪಿರಿಚುವಲ್ ಆಗಿ ಯಾವ ಥರ ಎವಾಲ್ವ್ ಆಗಿದ್ದೀವಿ, ಇದೆಲ್ಲನೂ ಹೆಲ್ತ್ ಡೆಫಿನಿಷನ್ಗೆ ಕಾಂಪೊನೆಂಟ್ಸೇ. ಬಟ್ ನಾವು ಬರೀ ಹೆಲ್ದಿಯಾಗಿರೋದಂದರೆ ಫಿಸಿಕಲಿ ಫಿಟ್ ಆಗಿದ್ರೆ ನನಗೆ ಯಾವುದೂ ಡಿಸೀಸ್ ಇಲ್ಲ, ಯಾವುದೂ ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂದರೆ ಹೆಲ್ದಿಯಾಗಿದ್ದೀನಿ ಅಂತ ಒಂದು ಅರ್ಥ ನಾವೇ ಮಾಡ್ಕೊಂಡಿರೋದು. ಬಟ್ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ, ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟು. ನಾವು ಅಂದರೆ ಮೆಂಟಲ್ ಹೆಲ್ತ್ ಅಂದರೆ ಸಿಂಪಲ್, ನಾವು ಒಳಗಡೆ ಎಷ್ಟು ಖುಷಿಯಾಗಿದ್ದೀವಿ. ಲೈಕ್ ನೀವು ಪ್ರೀವಿಯಸ್ಲಿ ಕೇಳಿರೋದು ಕ್ವೆಶನು, ವಾಟ್ ಈಸ್ ಇಟ್ ನೀಡೆಡ್ ಅಂದರೆ ಇಟ್ ಈಸ್ ನಾಟ್ ದ್ಯಾಟ್ ಇಟ್ ಈಸ್ ಎಕ್ಯುಮುಲೇಷನ್ಸು ಅಥವಾ ಈ ಮಟ್ಟಕ್ಕೆ ಇಷ್ಟು ಎಲ್ಲ ದುಡ್ಡು ಮಾಡ್ಕೊಂಡಿದ್ರೆ ಅದು ದಟ್ ಡಸಂಟ್ ಗಿವ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಲ್ಸೋ ಮೆನಿ ಟೈಮ್ಸ್. ಸೊ ಒಳಗಡೆ ನಾವು ಹೆಂಗಿದ್ದೀವಿ, ನೀವು ಮೇ ಬಿ ಏರ್ ಕಂಡೀಷನ್ ರೂಮಲ್ಲಿ ಇರ್ಬೋದು, ಇಷ್ಟು ದೊಡ್ಡ ಬಂಗ್ಲಾ ಮಾಡ್ಕೊಂಡಿರ್ಬೋದು, ಆಮೇಲೆ ಯು ಮೈಟ್ ಹ್ಯಾವ್ ಗಾಟ್ ಮೆನಿ ನೆಸೆಸರೀಸ್ ಇನ್ ಯುವರ್ ಲೈಫ್, ಬಟ್ ಸ್ಟಿಲ್ ಒಳಗಡೆ ನಾವು ಪ್ರಶಾಂತವಾಗಿದ್ದೀವ, ನೆಮ್ಮದಿ ಇದೆಯಾ ನಮಗೆ ಅಂದರೆ ಅದು ಫಸ್ಟ್ ನಮ್ಮ ಸೆಷನ್ ಶುರುವಾಗಿರೋದೇ ಆ ಕ್ವೆಶನಿಂದ. ಸೊ ಅದು ತುಂಬ ಇಂಪಾರ್ಟೆಂಟ್. ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶನ್ ಅಂದರೆ, ಬಹಳಷ್ಟು ಜನರ ಹತ್ರ ನಾವು ಮಾತಾಡಿದಾಗಲೂ ಅವ್ರ ಪ್ರಾಬ್ಲಮ್ ಏನು ಅಂದರೆ, ಓಡ್ತಿರ್ತಾರೆ, ದುಡಿತಿರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ಒಂದು ಒಳ್ಳೆ ಫ್ಯಾಮಿಲಿಲೂ ಇರುತ್ತೆ, ಬಟ್ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿರುತ್ತೆ ಅವರಿಗೆ, ಏನೋ ಒಂದು ತೊಳಲಾಟ ಇರುತ್ತೆ, ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳ್ತಾರೆ. ವೈ ಇಟ್ ಈಸ್ ಹ್ಯಾಪ್ನಿಂಗ್? ಯಾಕೆ ಹಂಗಾಗತ್ತೆ? ದುಡ್ಡಿರುತ್ತೆ, ಫ್ಯಾಮಿಲಿ ಇರುತ್ತೆ, ಸೋಷಿಯಲ್ ಸ್ಟೇಟಸ್ ಇರುತ್ತೆ, ಹಿ ಆರ್ ಶಿ ವಿಲ್ ಬಿ ವೆರಿ ಬ್ಯುಸಿ, ಸ್ಟಿಲ್ ದೇ ಆರ್ ನಾಟ್ ಹ್ಯಾಪಿ. ಯಾಕೆ? ಲೈಕ್ ಐ ಸೆಡ್ ಬಿಫೋರ್, ನಾವು ಅದ್ರ ಬಗ್ಗೆ ಮಾತಾಡಿದ್ದೀವಿ ಪ್ರೀವಿಯಸ್ಲಿ ಫಾರ್ ದ ಅರ್ಲಿಯರ್ ಕ್ವೆಶನ್ ಆಲ್ಸೋ. ಇಟ್ ಈಸ್ ನಾಟ್ ಅಬೌಟ್ ಅಂದರೆ ನಮ್ಮದು
ಓಕೆ ಲೈಫಲ್ಲಿ ಎಷ್ಟು ಬೇಗ ಈ ಕ್ವೆಶನ್ ಬಂದರೆ ಅಷ್ಟು ಒಳ್ಳೆಯದು. ಪರ್ಸ್ನಲಿ ಆಲ್ಸೋ ಐ ಟೆಲ್, ಬಿಕಾಸ್ ದಟ್ ಲೈಫ್ ಇರೋದೇ ಹಾಗೆ. ಬಿಕಾಸ್ ಅದು ನಮ್ಗೆ ಯಾವ ಎಕ್ಯುಮುಲೇಷನ್ಸಿಂದನೂ ಲೈಫ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅದು ಎಷ್ಟು ಅರ್ಲಿಯಾಗಿ ನಾವು ಅದು ಅರ್ಥ ಮಾಡಿಕೊಂಡು ಲೈಫ್ ಅಂದರೆ ಇದೆಲ್ಲ ಬೇರೆ ಏನೋ ಇದೆ ಒಳಗಡೆಯಿಂದ, ನನಗೇನೋ ಬೇಕು, ಅದು ಏನು ಅಂತ ಆ ಮೊಮೆಂಟ್ಗೆ ನೀವು ಬಂದರೆ, ಆದಷ್ಟು ಅರ್ಲಿಯಾಗಿ ಲೈಫಲ್ಲಿ ಬಂದರೆ ಮಿಕ್ಕಿದ ಲೈಫೆಲ್ಲ ನೀವು ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು. ಅಂದರೆ ಇದು ಬೇಡ ಅಂತ ಹೇಳ್ತಾ ಇಲ್ಲ, ಇದು ಬೇಕು. ಬಟ್ ಇದು ಜೊತೆಗೇ ಇದೆಲ್ಲ ಆರಾಮಾಗಿ ಆಗಬೇಕು ಅಂದರೆ ಇನ್ನೇನೋ ಇದೆ ಒಳಗಡೆ, ಅದು ನಾವು ಫೈಂಡ್ ಔಟ್ ಮಾಡಿದರೆ ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗೇ ನಾವು ಅರೇಂಜ್ ಮಾಡ್ಕೋಬೋದು. ಓಕೆ, ಈಗ ಮೇನ್ ಕಾನ್ಸೆಪ್ಟಿಗೆ ಬರೋಣ. ಬಹಳಷ್ಟು ಜನ ಯಾಕೆ ಖುಷಿಯಾಗಿಲ್ಲ ನಾನು ಅಂತ ಹೇಳಿದ್ರೆ, ಐ ಆಮ್ ಅಂಡರ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ನನಗೆ, ನಾನು ದುಡಿಲೇಬೇಕು, ಅಥವಾ ದುಡಿತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ಇದೆ ಅಂತ. ಕೆಲವರು ದುಡಿತಾ ಇಲ್ಲ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಯಾವುದೇ ಆ್ಯಂಗಲ್ನಲ್ಲಿ ವಿಷಯ ತಲುಪಿಸಿದ್ರೂ ಕೂಡ ಸ್ಟ್ರೆಸ್, ಐ ಆಮ್ ಸ್ಟ್ರೆಸ್ಡ್ ಔಟ್ ಅಂತ ಹೇಳ್ತಾರೆ. ಈಗಿನ ವಿದ್ಯಾರ್ಥಿಗಳು, ಸ್ಪೆಷಲಿ ಸ್ಟೂಡೆಂಟ್ಸ್. ಮೊದಲಾದರೆ ಗುರುಗಳು ಹೇಳ್ತಾ ಇದ್ರು, ಓದೋದು ಒಂದು ಜಾಯ್, ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಓದಬೇಕು ನೀವು ಅಂತ. ಈಗ ಮಕ್ಕಳಿಗೆ ಸ್ಟ್ರೆಸ್ ಅಂತ ಆ ಪದ, ಬಹುಶಃ ನಮ್ಮ ಜನ್ರೇಷನಲ್ಲಂತೂ ಈ ಸ್ಟ್ರೆಸ್ ಅನ್ನೋ ಪದ ಯಾವತ್ತೂ ಸ್ಟ್ರೆಸ್ ಮಾಡಿ ಯಾರೂ ಹೇಳಿರಲಿಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲ ಅದು. ಈಗಿನ ಜನ್ರೇಷನಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರೆ ಐ ಆಮ್ ಸ್ಟ್ರೆಸ್ಡ್ ಔಟ್ ಅಂತ. ಯಾಕೆ ಈ ಸ್ಟ್ರೆಸ್ ಇಷ್ಟು ಸ್ಟ್ರೆಸ್ ಮಾಡ್ತಿದೆ ಎಲ್ಲರನ್ನ? ಓಕೆ, ಅದು ಆ್ಯಕ್ಚುಲಿ ಸ್ಟ್ರೆಸ್ ಅನ್ನೋದು ಒಂದು ಸೋಷಲ್ ಟ್ಯಾಬು ಆಗೋಗಿದೆ. ಅದು ಸ್ಟ್ರೆಸ್ ನಾವು ಅದರಿಂದ ಅದು ಬಂದಿರೋದ, ಅಥವಾ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ, ಬೇರೆ ಬೇರೆ ಹೆಸರು, ಬಟ್ ಸಿಚುವೇಶನ್ ಒಂದೇ ಒಳಗಡೆ. ಸೊ ಈ ಸ್ಟ್ರೆಸ್ ಅನ್ನೋದು ಅಂದರೆ ನಮ್ಮ ಜೀವನ ಶೈಲಿಯಿಂದ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದ, ಅಥವಾ ಅದಕ್ಕಿಂತ ಅದೇ ಬರ್ತಾ ಇದೆಯಾ ಅನ್ನೋದು ಒಂದು ಅಬ್ಸರ್ವ್ ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಏನದು? 100% ನಾವು ಮಾಡ್ಕೊಂಡಿರೋದು. ಓಕೆ, ಈಗ ನನಗಿಷ್ಟ ಆಗಿರೋದು ಕೆಲಸ, ನಾನು ಚೂಸ್ ಮಾಡ್ಕೊಂಡಿರೋದು ಕೆಲಸ ನಾನು ಮಾಡುವಾಗ ನಾನು ಜಾಯ್ಫುಲ್ಲಾಗಿ ಮಾಡಬೇಕದು. ನನಗೆ ಸ್ಟ್ರೆಸ್ ಅನ್ನೋದು ಬರೋದೇ ಇಲ್ಲ ಅಲ್ವಾ? ಅಂದರೆ ನಾನು ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದೀನಿ ಅಂದರೆ ಇನ್ನು ಬೇರೆ ಏನೋ ಪ್ರೆಷರ್ ನನಗೆ ಪುಷ್ ಮಾಡ್ತಾ ಇದೆ ಕೆಲಸ ಮಾಡೋಕ್ಕೆ. ಓಕೆ, ಸೊ ಒಂದು ಸುಮಾರು ಸತಿ ಏನಾಗುತ್ತೆ, ನಾವು ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದೀವಿ ಅಂತ. ಸ್ಟ್ರೆಸ್ ಅಂದರೆ ಏನಂದರೆ ನಮ್ಮ ಸಿಸ್ಟಮ್ ನಮ್ಮ ಮಾತು ಕೇಳ್ತಾ ಇಲ್ಲ, ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಬಟ್ ಅದಿನ್ನೇನೋ ಮಾಡೋಕ್ಕೆ ಪುಷ್ ಮಾಡ್ತಾ ಇರುತ್ತೆ. ಸೊ ಆ ಸ್ಟ್ರೆಸ್ಸಿಂದ ಏನಾಗುತ್ತೆ ಅಂದರೆ ನಾನು ಸ್ಟ್ರೆಸ್ ಆಗ್ತಾಯಿದ್ದೀನಿ ಅಂತ ಮೊಮೆಂಟೂ ನಾವು ಕೂಡ ಅಬ್ಸರ್ವ್ ಮಾಡ್ಕೋಬೋದು. ಅವಾಗೇನಂದರೆ ನಾವು ಪೂರ್ತಿ ಅದಕ್ಕೆ ನಾವು ಅದ್ರದ್ದು ಕಂಟ್ರೋಲ್ಗೆ ನಾವು ಹೋಗಲ್ಲ, ಬಟ್ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋತೀವಿ. ಸೊ ಮೊಮೆಂಟ್ಸ್ ಆಫ್ ಸ್ಟ್ರೆಸ್ ಅಂದರೆ ಈಗ ಅಫ್ಕೋರ್ಸ್ ವರ್ಕ್ ಪ್ರೆಷರ್ ಅಂತೂ ತುಂಬಾ ಇದೆ, ಲೈಫ್ ಸ್ಟೈಲು ಚೇಂಜ್ ಆಗೋಯ್ತು. ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಎಲ್ಲರೂ ಯಾವುದೋ ಒಂದು ರೀತಿ ಸ್ಟ್ರೆಸ್ ಅಥವಾ ಆ್ಯಂಗ್ಸೈಟಿ, ಬಿಕಾಸ್ ಟೈಮ್ ಬೌಂಡ್ಸ್ ಎಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲಗೋ ತನಕ ಎವ್ರಿಥಿಂಗ್ ಟೈಮ್ ಬೌಂಡ್. ಒಂದು ನಿಮಿಷ ಸ್ಕೂಲ್ಗೆ ಲೇಟಾಗಿ ಹೋಗಬಾರ್ದು. ಆಮೇಲೆ ಪೀರಿಯಡ್ ಟು ಪೀರಿಯಡ್ ಟೈಮ್ ಟೇಬಲ್ ಇರುತ್ತೆ. ಮಕ್ಕಳಿಗೆ ಬೆಸ್ಟ್ ಎಕ್ಸಾಂಪಲ್ ಆರ್ ಚಿಲ್ಡ್ರನ್ ವೆನ್ ವಿ ಟೇಕ್. ಆ ಏಜಲ್ಲಿ ಅವರು ಎಷ್ಟು ಜಾಯ್ಫುಲ್ಲಾಗಿ ಖುಷಿಯಾಗಿ ಇರಬೇಕು, ಬಟ್ ಅವ್ರನ್ನ ನಾವು ಎಷ್ಟು ವರ್ಕ್ ಲೋಡ್ ಕೊಡ್ತಾ ಇದ್ದೀವಿ ಅವ್ರಿಗೆ ಅಂದರೆ ಅದು ಒಬ್ಬರದು ಇಬ್ಬರದು ಅಲ್ಲ, ಎಂಟೈರ್ ಸಿಸ್ಟಮೇ ಹಂಗೆ ವರ್ಕ್ ಆಗ್ತಾ ಇದೆ. ಅಂದರೆ ಮನೆಯಲ್ಲಿ ಪೇರೆಂಟ್ಸು ಅವ್ರದ್ದು ಡಿಮ್ಯಾಂಡ್ಸು, ಆಮೇಲೆ ಸ್ಕೂಲಲ್ಲಿ ಟೀಚರ್ಸು ಅವ್ರದ್ದು ಡಿಮ್ಯಾಂಡ್ಸು, ಫ್ರಮ್ ಕಿಂಡರ್ಗಾರ್ಟನ್ LKG ಇದು ಶುರು ಆಗ್ತಾ ಇದೆ. ಯೂನಿವರ್ಸಿಟೀಸ್, ಆಮೇಲೆ ಈವನ್ ಕೆಲಸಕ್ಕೆ ಸೇರಿಕೊಂಡ್ರೆ ಅದು ಬೇರೆ ಥರನೇ ಆಗೋದು. ಸೊ ಎಲ್ಲ ಏಜಲ್ಲಿನೂ ಅದು ಇಂಡಿವಿಜುವಲ್ ಆಗಲ್ಲ, ಅಂದರೆ ಒಂದು ಸಿಸ್ಟಮೇ ಆ ಥರ ಆಗೋಗಿದೆ. ನಾವು ಚೂಸ್ ಮಾಡ್ಕೊಂಡಿರೋದು ಸಿಸ್ಟಮ್, ಅದಕ್ಕಿಂತ ಅದು ಬಂದಿಲ್ಲ. ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸೊಸೈಟಿ, ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸಿಸ್ಟಮೇ. ಸೊ ಆದ್ರೂ ಅವರು ಸ್ಕೂಲ್ಗೆ ಹೋಗ್ಬೋದು, ಅದೇ ಸ್ಕೆಡ್ಯೂಲಲ್ಲಿ ಹೋಗ್ಬೋದು, ಕಾಲೇಜ್ ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು. ಬಟ್ ಮನೆಯಲ್ಲಿ ಕೂಡ ನಾವು ಆ ಥರ ಒಂದು ಎನ್ವಿರಾನ್ಮೆಂಟು ಕ್ರಿಯೇಟ್ ಮಾಡ್ಕೋಬೋದು. ಯಾಕಂದರೆ ಬೇಕಾಗಿಲ್ಲ ಸ್ಟ್ರೆಸ್ ಅನ್ನೋದು, ನಾವು ಸೆಲ್ಫ್ ಕ್ರಿಯೇಟೆಡ್. ಆ್ಯಸ್ ಐ ಸೆಡ್, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಜಾಯ್ಫುಲ್ಲಾಗಿ ಮಾಡ್ಕೋಬೋದು ಕೆಲಸ. ನಾವು ಚೂಸ್ ಮಾಡ್ಕೊಂಡಿರೋದು ಕೆಲಸ ನಾವು ಎಂಜಾಯ್ ಮಾಡ್ತಾ ಮಾಡಬೇಕು. ಅಥವಾ ಬೇಕಂತಾನೆ ಆ ಸ್ಕೂಲ್ಗೆ ಸೇರಿಸಿದ್ದೀವಲ್ವ ಮಕ್ಕಳನ್ನ. ಸೊ ಗೊತ್ತು ಆ ಸ್ಕೂಲ್ ಸಿಸ್ಟಮ್ ಹೆಂಗಿರುತ್ತೆ ಅಂತ, ಮಕ್ಳಿಗೂ ಯಾವ ಲೆವೆಲಲ್ಲಿ ವರ್ಕ್ಲೋಡ್ ಇರುತ್ತೆ ಅಂತ ಗೊತ್ತಾಗಿ ನಾವು ಚೂಸ್ ಮಾಡ್ಕೊಂಡಿರೋದು. ಅದರಿಂದ ನಾವು ಸ್ಟ್ರೆಸ್ ತೊಗೋಬಾರ್ದು ಆ್ಯಕ್ಚುಲಿ. ಬಟ್ ಅದು ಉಲ್ಟಾಗಿ ಏನಾಗ್ತಾ ಇದೆ, ನಾವು ಮಾಡ್ಕೊಂಡಿರೋದು ಚಾಯ್ಸೇ ನಮಗೆ ಉಲ್ಟಾ ಹೊಡೀತಾ ಇದೆ, ಅದು ಸ್ಟ್ರೆಸ್ ಆಗ್ತಾ ಇದೆ ಅಷ್ಟೇ. ಓಕೆ, ಸೊ ಮಕ್ಕಳ ಕಥೆ ಇದಾಯಿತು. ಇನ್ನು ಕೆಲ್ಸಕ್ಕೆ ಹೋಗೋರ ಕಥೆ ಏನು ಡಿಫ್ರೆಂಟ್ ಇರೋಲ್ಲ, ಅವರು ಸ್ಟ್ರೆಸ್ಡ್ ಔಟ್ ಅಂತ ಹೇಳ್ತಾರೆ. ಅವ್ರಿಗೇನು ಕಾರಣ? ಸಂಬಳ ಬರ್ತಿರತ್ತೆ, ದುಡಿತಿರ್ತಾರೆ, ಯಾಕೆ? ಆ್ಯಕ್ಚುಲಿ ಅವ್ರದ್ದು ಡಬಲ್ ಇಂಪ್ಯಾಕ್ಟ್, ಎಸ್ಪೆಷಲಿ ಟಾಕಿಂಗ್ ಅಬೌಟ್ ವುಮೆನ್.
ಅವರು ಮನೆಯಲ್ಲಿ ಅದು ಏನೋ ರೊಟೀನ್ ಮನೆ ಕೆಲಸ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಕೆಲ್ಸಕ್ಕೆ ಬಂದರೆ ಅಲ್ಲಿ ಜವಾಬ್ದಾರಿ ಇರುತ್ತೆ. ಆಮೇಲೆ ಯುನೋ ವಾಟ್ ಎವರ್ ವಿತ್ ಸೊಸೈಟಿ ಆ ಪ್ರೆಷರ್ಸು, ಬೀಯಿಂಗ್ ಎ ವುಮೆನ್ ಆ ಪ್ರೆಷರ್ಸೂ ಲೀಡ್ ಮಾಡಬೇಕು, ಎಲ್ಲ ಅಂದರೆ ಫೇಸ್ ಮಾಡಬೇಕು ಎಲ್ಲ. ಸೊ ಇದು ಏನೋ ಆ್ಯಸ್ ಐ ಮೆನ್ಷನ್ ಬಿಫೋರ್, ದೆರ್ ಇಸ್ ನೋಬಡಿ ಹೂ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಸ್ಟ್ರೆಸ್. ಏಜ್ ರಿಲೇಟೆಡ್ ಅಲ್ಲ, ಜೆಂಡರ್ ರಿಲೇಟೆಡ್ ಅಲ್ಲ, ರೀಜನ್ ರಿಲೇಟೆಡ್ ಅಲ್ಲ. ಸೊ ಎವ್ರಿಬಡಿ ಎಲ್ಲರೂ ಯಾವುದೋ ಒಂದು ರೀತಿ ನಾವು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಕೋತಾನೆ ಇದ್ದೀವಿ. ಅಂದರೆ ನಮಗೆ ನಮ್ಮ ಡೆಸಿಷನ್ಸ್ ನಾವು ಕಾನ್ಷಿಯಸ್ ಆಗಿ ಚೂಸ್ ಮಾಡ್ಕೊಂಡಿದ್ರೆ, ಅಂದರೆ ನನಗಿದು ಇಷ್ಟ, ಇದು ಮಾಡ್ತೀನಿ, ಇದು ಮಾಡುವಾಗ ನನಗೆ ಖುಷಿ ಅನಿಸ್ಬೇಕು, ಜಾಯ್ ಅನಿಸ್ಬೇಕು, ಬಟ್ ಅದರಿಂದ ನಾನು ಪುನಃ ಸ್ಟ್ರೆಸ್ಸೇ ಜನ್ರೇಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಾರಣ ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದು ಏನಂದರೆ ಎಕ್ಸ್ಪೆಕ್ಟೇಷನ್ಸು. ಅಂದರೆ ನನಗೆ ಏನು ಬೇಕೋ ನಾನು ಮಾಡೋದಕ್ಕಿಂತ ಸೊಸೈಟಿನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡ್ತೀನಿ. ಸೊ ಬೇರೆಯವ್ರಿಗಾಗಿರೋದು ನನಗಾಗಬೇಕು ಅಂತ ಏನೂ ಇಲ್ಲ. ನನ್ನ ಕೆಪಾಸಿಟಿ ಬೇರೆ, ನಂದು ಇಂಟ್ರೆಸ್ಟೇ ಬೇರೆ. ಫಾರ್ ಎಕ್ಸಾಂಪಲ್, ನೀವು ಎಜುಕೇಷನ್ ಸಿಸ್ಟಮ್ ತೊಗೊಂಡ್ರು ಅಥವಾ ಕಾಲೇಜ್ದು ನೋಡಿದ್ರು 10th ಸ್ಟ್ಯಾಂಡರ್ಡ್ ಆದಮೇಲೆ PU ಆದಮೇಲೆ UG ಆದಮೇಲೆ PG ಆದಮೇಲೆ ಏನೋ ಕೆಲಸಕ್ಕೆ ಸೇರ್ಕೋಬೇಕು, ಆಮೇಲೆ ಫ್ಯಾಮಿಲಿ ಮಾಡಿಕೊಂಡು, ದಿಸ್ ಈಸ್ ಅ ಪ್ರಾಪರ್ ಸ್ಟ್ರಕ್ಚರಿಂಗ್ ಆಗೋಗಿದೆ ಎಲ್ಲರಿಗೂ. ಅದು ಮೀರಿ ಬೇರೆ ಥರ ಮಾಡೋಕ್ಕೆ ಯಾರಾದರೂ ಟ್ರೈ ಮಾಡಿದರೆ ಅವ್ರಿಗೂ ಸಪೋರ್ಟ್ ಸಿಗೋದು ಯಾವ ರೀತಿ ಇರುತ್ತೆ ನಮಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೊಸ ದಾರಿ ಏನಾದರೂ ಚೂಸ್ ಮಾಡ್ಕೊಂಡಿದ್ರೆ. ಸೊ ಈ ಸಿಸ್ಟಮಲ್ಲಿ ಸಿಕ್ಕಾಕೊಂಡು ನಮಗೆ ಏನು ಬೇಕೋ ಅದು ಮಾಡ್ತಾ ಇದ್ರೂ ನಾವು ಅದು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸುಮಾರು ಸತಿ. ಅದಕ್ಕೇ ನಾವು ಬರ್ನ್ಔಟ್ ಆಗ್ತಾಯಿದ್ದೀವಿ, ಸ್ಟ್ರೆಸ್ಸು, ಇರಿಟೇಷನು. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಏನಂದರೆ, ಇದು ಒಬ್ಬರಿಂದ ಶುರುವಾಗಿ ನನ್ನಿಂದಾನೇ ಮುಗಿಯಲ್ಲ. ನಾನು ಆ ಸ್ಟ್ರೆಸ್ನ ನನ್ನ ಸುತ್ತಮುತ್ತವ್ರು ಎಲ್ಲರಿಗೂ ಅಂಟಿಸ್ತೀನಿ. ಇಟ್ ಈಸ್ ಸೋ ಕಂಟೇಜಿಯಸ್ ಆಲ್ಸೋ. ಸೊ ದಟ್ ಈಸ್ ವೇರ್ ಇಂಡಿವಿಜುವಲಿ ನಾವು ವಿ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಓಕೆ, ಈಗ ಅತಿ ಸ್ಟ್ರೆಸ್ಸಲ್ಲಿರೋ ವ್ಯಕ್ತಿ, ಆತನ ಜೀವನದ ಮೇಲೆ ಆ ಸ್ಟ್ರೆಸ್ನ ಇಂಪ್ಯಾಕ್ಟ್ ಏನು, ಆತನ ಸುತ್ತ ಇರೋರ ಮೇಲೆ ಅದರ ಇಂಪ್ಯಾಕ್ಟ್ ಏನಿರುತ್ತೆ? ಆ್ಯಕ್ಚುಲಿ ದೇರ್ ಆರ್ ಮೆನಿ ರಿಸರ್ಚ್ ಸ್ಟಡೀಸ್ ದಟ್ ಆರ್ ಕಂಡಕ್ಟೆಡ್. ಡಿಪ್ರೆಷನ್, ಓಕೆ, ಎರಡನ್ನೂ ಸೇರಿಸಿ. ಎಸ್, ಡಿಪ್ರೆಷನ್ ಆ್ಯಂಡ್ ಸ್ಟ್ರೆಸ್ ಲೀಡ್ಸ್ ಟು, ಅಂದರೆ ವೆನ್ ಯು ಆರ್ ಡಿಪ್ರೆಷನಲ್ಲಿ ಇದ್ದರೆ, ಸ್ಟ್ರೆಸ್ ತೊಗೊಂಡ್ರೆ ಜಾಸ್ತಿ ನಮ್ಮದು ಹಾರ್ಟ್ ಡಿಸೀಸಸ್ ವಿಲ್ ಇನ್ಕ್ರೀಸ್ ಟು 60%. the chances of getting into heart disease and diabetes and high blood pressures ಇದೆಲ್ಲನೂ ತುಂಬ ಜಾಸ್ತಿ ಆಗೋದಕ್ಕೆ ನಾವು ಇನ್ನೂ ಪಾಸಿಟಿವ್ ಆಗಿ ಪುಷ್ ಕೊಡ್ತಾ ಇದ್ದೀವಿ ಡಿಪ್ರೆಷನು, ಸ್ಟ್ರೆಸ್ಸು ತೊಗೊಂಡ್ರೆ. ಸೊ ಇದು ಮೆಂಟಲ್ ಕಂಡೀಷನ್ನು ಫಿಸಿಕಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಕೊಡುತ್ತಾ, ಫಿಸಿಕಲ್ ಕಂಡೀಷನ್ ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಕೊಡುತ್ತಾ ಅಂದರೆ ಇಟ್ ಈಸ್ ಟು ವೆರಿ ಮಚ್ ಡಿಪೆಂಡೆಂಟ್. ವೈಸ್ ವರ್ಸ. ಯಾ, ಓಕೆ. ನಮ್ಮದು ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಫಿಸಿಕಲಿ ನೀವು ಎಷ್ಟಾದರೂ ಫಿಟ್ ಆಗಿರಿ, ಬಟ್ ಅದು ಇದು ಕಂಪ್ಲೀಟ್ ಹೆಲ್ತ್ ಅಲ್ಲ. ಅದ್ರ ಪ್ರಭಾವ ಫಿಸಿಕಲ್ ಹೆಲ್ತ್ ಮೇಲೆ ಇದ್ದೇ ಇರುತ್ತೆ. ಅದೇ ಥರ ಫಿಸಿಕಲ್ ಆಗಿ ನೀವು ಸ್ವಲ್ಪ ವೀಕ್ ಆಗಿದ್ರೆ ಅದ್ರ ಪ್ರಭಾವ ಮೆಂಟಲ್ ಹೆಲ್ತ್ ಮೇಲೂ ಇದ್ದೇ ಇರುತ್ತೆ. ಅದಕ್ಕೇ ಹೆಲ್ತ್ ಅನ್ನೋದು ಬರೀ ಫಿಸಿಕಲ್ಲು ಮೆಂಟಲ್ಲು ಅಲ್ಲ, ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಕಲೆಕ್ಷನ್ ಆಫ್ ಬೀಯಿಂಗ್ ಹೆಲ್ದಿ ಇನ್ ಆಲ್ ದೀಸ್ ಡಿಫ್ರೆಂಟ್ ಏರಿಯಾಸ್ ಇಸ್ ಕಾಲ್ಡ್ ಆಸ್ ಹೆಲ್ತ್. ಅಂದರೆ ನಾವು ರಿಸರ್ಚ್ ತನಕ ಹೋಗಿ ರಿಸರ್ಚ್ ಡೇಟಾ ತೊಗೊಳ್ಳೋದು ಒಂದು, ಡೈಲಿ ನೀವು ಅಬ್ಸರ್ವ್ ಮಾಡಿದ್ರೂ ಮನೆಯಲ್ಲಿ ಯಾರಾದರೂ ಒಬ್ಬರು ಸ್ಟ್ರೆಸ್ ಔಟ್ ಆಗಿ ಅಥವಾ ಕೆಲಸದಿಂದ ಮೇ ಬಿ ಇವತ್ತು ನನಗೆ ಚೆನ್ನಾಗಿಲ್ಲ ಕೆಲಸ ವರ್ಕ್ ಪ್ಲೇಸಲ್ಲಿ, ಮನೆಗೆ ವಾಪಸ್ ಬಂದಿದ್ದೀನಿ, ಅದ್ರ ಇಂಪ್ಯಾಕ್ಟ್ 100% ನಾನು ಮಕ್ಕಳ ಮೇಲೆ ತೋರಿಸ್ತೀನಿ, ಸುತ್ತಮುತ್ತ ಇರೋರ ಮೇಲೆ ತೋರಿಸ್ತೀನಿ. ಅಂದರೆ ನಾನು ಅದು ಒಂದು ಸತಿ ಐ ವಾಂಟ್ ಟು ವೆಂಟ್ ಔಟ್. ಸೊ ಅದರಿಂದ ಏನಾಗುತ್ತೆ, ಅದು ಎಲ್ಲರಿಗೂ ಅಂಟ್ಕೊಳ್ಳುತ್ತೆ. ಅವ್ರೂ ಅದು ಬೇರೆ ಅವರು ಸಫರ್ ಆಗ್ತಾರೆ, ಅದು ಅವ್ರ ವರ್ಕ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಬೇಬಿ ಮಕ್ಕಳು ಹೋಮ್ ವರ್ಕು ಅಸೈನ್ಮೆಂಟ್ಸ್ ಮೇಲೆ ಅದು ಆಗುತ್ತೆ, ನನ್ನ ರಿಲೇಷನ್ ಮೇಲೆ ಪ್ರಭಾವ ತೋರಿಸುತ್ತೆ. ಸೊ ಇದು ಒಬ್ಬರಿಂದ ಶುರುವಾಗಿ ಒಬ್ಬರಿಂದನೇ ಮುಗಿಯಲ್ಲ. ನಾವು 100% ಸ್ಪ್ರೆಡ್ ಅಂತೂ ಮಾಡ್ತೀವಿ. ಡೆಫಿನೆಟ್ಲಿ ಕಂಟಿಜಿಯಸ್. ಓಕೆ. ಸೊ ಈಗ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲೋ ಆಫೀಸ್ನಲ್ಲಿ ಕಲೀಗ್ಸ್ ಅಂತೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರ್ತಾರೆ. ಹೌ ಟು ರೆಕಗ್ನೈಸ್ ಸಂಬಡಿ ಸ್ಟ್ರೆಸ್ಡ್ ಅಥವಾ ಡಿಪ್ರೆಷನ್, ಆ ಸ್ಟ್ರೆಸ್ಸಿಂದ ಡಿಪ್ರೆಷನಿಗೆ ಹೋಗ್ತಿದ್ದಾರೆ, ಹೀ ಈಸ್ ಚೇಂಜ್ಡ್ ಆರ್ ಶೀ ಈಸ್ ಚೇಂಜ್ಡ್, ಅವರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗಿದೆ. ಹೌ ಟು ರೆಕಗ್ನೈಸ್ ಇಟ್? ಅಂದರೆ ಔಟ್ಬರ್ಸ್ಟ್ ಆಗೋದು ಹಿಯರ್ ಆ್ಯಂಡ್ ದೆನ್ ಎಲ್ಲರೂ ಆಗ್ತಾರೆ, ಬಿಕಾಸ್ ಆಫ್ ಅ ಮೊಮೆಂಟ್ ಅಥವಾ ಆ ಸಿಚುವೇಶನಿಗೆ ಒಂದು ಸಲ ಎಲ್ಲರೂ ಔಟ್ಬರ್ಸ್ಟ್ ಆಗ್ತಾರೆ ಲೈಫಲ್ಲಿ, ನನಗಂತೂ ಹಂಗೆ ಅನಿಸುತ್ತೆ. ಬಟ್ ಈ ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಅಂಡರ್ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದು ಆ್ಯಕ್ಚುಲಿ ನಾವು ಅನ್ಕೋತೀವಿ ಯಾರಿಗೂ ಗೊತ್ತಿಲ್ಲ ಅಂತ, ಬಟ್ ನಾವು ಮೆಂಟಲಿ ಸ್ವಲ್ಪ ಅನ್ಸ್ಟೇಬಲ್ ಇದ್ದರೆ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲರಿಗೂ ಗೊತ್ತಾಗತ್ತೆ. ಅದು ಅಂದರೆ ಅದು ಮುಚ್ಚಿಡೋಕ್ಕೆ ಆಗೋಲ್ಲ. ನಮ್ಮ ಬಿಹೇವಿಯರಲ್ಲಿ ಅದು ಡೆಫಿನೆಟ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಅಂದರೆ ನೀವು ಫಸ್ಟ್ ಆಫ್ ಆಲ್ ನೀವು ಮೆಂಟಲಿ ಸ್ವಲ್ಪ ಡಿಪ್ರೆಷನಲ್ಲಿ ಅಥವಾ ಸ್ಟ್ರೆಸ್ನಲ್ಲಿದ್ದರೆ
ನಿಮಗೆ ಹೆಲ್ದಿ ರಿಲೇಷನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್. ಓಕೆ, ಆ್ಯಂಡ್ ಆಮೇಲೆ ನೀವು ನಿಮ್ಮ ಫಿಸಿಕಲ್ ಹೆಲ್ತೂ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಏನೋ ಅದು ದ್ಯಾಟ್ ವಿಲ್ ಆಲ್ಸೋ ರಿಫ್ಲೆಕ್ಟ್ ಇನ್ ದ ವರ್ಕ್ ಪ್ರೊಡಕ್ಟಿವಿಟಿ ಮೇಲೇನು, ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಮೇಲೇನೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಒಂದಿನ 2 ದಿನ ಇಟ್ ಈಸ್ ನಾಟ್ ಮೇ ಬಿ ನಾವು ಹೈಡ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಅಂದರೆ ಎಲ್ಲ ಮೆಂಟಲ್ ಹೆಲ್ತ್ ಅಂದರೆ ಇನ್ನೊಂದೇನೆಂದರೆ ನಾವು ಮೆಡಿಕೇಷನ್ ತೊಗೋಬೇಕು ಅನ್ನೋ ಲೆವೆಲ್ಗೆ ಹೋಗಬೇಕಂತ ಏನೂ ಇಲ್ಲ. ನಾವು ನಮ್ಮ ಒಳಗಡೆನೇ ಕಾನ್ಫ್ಲಿಕ್ಟ್ ಆಗಿದ್ದೀವಿ, ನಾವು ನಮ್ಮ ಜೊತೆನೇ ಚೆನ್ನಾಗಿಲ್ಲ, ನಾವು ಇರೋದು ರೀತಿ ನಮಗೆ ಇಷ್ಟ ಆಗ್ತಾ ಇಲ್ಲ. ವೆನ್ ದಟ್ ಈಸ್ ಅ ಮೆಂಟಲ್ ಡಿಸ್ಟರ್ಬೆನ್ಸ್, ಯು ಕ್ಯಾನ್ ಕನ್ಸಿಡರ್ ದ್ಯಾಟ್. ಮೇ ಬಿ ಅದು ಇನಿಷಿಯಲ್ ಸ್ಟೇಜ್ ಇರಬಹುದು, ರೈಟ್? ಅಂದರೆ ಬೇರೆಯವ್ರ ಜೊತೆ ಚೆನ್ನಾಗಿ ರಿಲೇಷನ್ ಮೇಂಟೈನ್ ಮಾಡೋದು, ವರ್ಕ್ ಪ್ಲೇಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕಿಂತ ನಮ್ಮ ಜೊತೆ ನಾವು ಹೆಂಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಬಿಕಾಸ್ ಅದು ದ ವೆರಿ ಅಂದರೆ ನಮಗೆ ಆದಷ್ಟು ಕ್ಲೋಸ್ ಪರ್ಸನ್ ಯಾರಾದರೂ ಇದ್ದಾರೆ ಅಂದರೆ ವರ್ಲ್ಡಲ್ಲಿ ಅದು ನಾವೇ ಮೊದಲು. ಓಕೆ, ನಮ್ಮ ಜೊತೆ ನಾವು ಹೆಂಗೆ ರಿಲೇಷನ್ ಮೇಂಟೈನ್ ಮಾಡ್ತೀವಿ, ಇಂಟರ್ನಲ್ಲಿ ನಾವು ಹೆಂಗಿದ್ದೀವಿ ಅನ್ನೋದು ಅದಿದ ಡಿಸೈಡಿಂಗ್ ಫ್ಯಾಕ್ಟರ್. ನಾವು ಬೇರೆಯವ್ರ ಜೊತೆ ಹೆಂಗಿರ್ತೀವಿ ಅಂತ ಅಂದರೆ ನಾವು ಖುಷಿಯಾಗಿದ್ದರೆ ನಮ್ಮ ಲೈಫಲ್ಲಿ ಆಲ್ವೇಸ್ ಎಲ್ಲರ ಜೊತೆನೂ ನಗ್ತಾನೆ ಮಾತಾಡ್ತೀವಿ, ಆಮೇಲೆ ಎಲ್ಲರಿಗೂ ಕಾಂಪ್ಲಿಮೆಂಟ್ ಕೊಡ್ತೀವಿ, ಯಾರಾದರೂ ಕೆಲಸ ಚೆನ್ನಾಗಿ ಮಾಡಿದ್ರೆ ಎಪ್ರಿಷಿಯೇಟ್ ಮಾಡ್ತೀವಿ, ಎಲ್ಲರೂ ಚೆನ್ನಾಗಿರ್ಬೇಕಂತ ಇನ್ಕ್ಲೂಡ್ ಮಾಡ್ಕೋತೀವಿ. ಬಟ್ ನಮ್ಮ ಲೈಫ್ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅದ್ರ ಇಂಪ್ಯಾಕ್ಟೂ ಬೇರೆಯವ್ರ ಮೇಲೆ ಏನೋ ತೋರಿಸ್ತೀವಿ ನಾವು. ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್ ಟು ನೋ ದಟ್ ದಿಸ್ ಪರ್ಸನ್ ಇಸಂಟ್ ಕೀಪಿಂಗ್ ಗುಡ್. ಸೊ ವೀಕ್ಷಕರೇ, ಇವಾಗ ಪೀಠಿಕೆ ಅಂತಲೇ ತಗೋಬಹುದು. ಇಷ್ಟು ಹೊತ್ತು ಹಾಕಿದ್ದು ಪೀಠಿಕೆ, ಈಗ ನೆಕ್ಸ್ಟ್ ಮುಂದೆ ಕರೆಕ್ಟ್ ಸಬ್ಜೆಕ್ಟಿಗೆ ನೆಕ್ಸ್ಟ್ ಬರ್ತಾ ಇದ್ದೀವಿ ನಾವು. ಆ್ಯಂಡ್ ಅಫ್ಕೋರ್ಸ್ ಬೆಂಗಳೂರು ಬಸ್ ಆಗಿಂದಾಗೆ ಇಂತಹ ಡಿಫ್ರೆಂಟ್ ಸಬ್ಜೆಕ್ಟ್ಗಳ ಜೊತೆ ನಿಮ್ಮನ್ನು ಭೇಟಿ ಆಗ್ತಾ ಇದೆ. ವಿಶೇಷ ಅತಿಥಿಗಳನ್ನು ಭೇಟಿ ಮಾಡಿಸಿ ಅವರ ಜೀವನದಲ್ಲಿ ಅವರು ಕಲಿತ ಪಾಠ, ಅವರ ಜೀವನ ಸಾಧನೆನ ನಿಮ್ಮ ಮುಂದೆ ತರ್ತಾ ಇದೆ. ಹಾಗಾಗಿ ಈ ರೀತಿಯ ಕಾಂಟೆಂಟ್ಸ್ ಮತ್ತು ನೋಡಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸದಾಗಿ ನಾವು ಎಪಿಸೋಡ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮಗೊಂದು ಮೆಸೇಜ್ ಬರುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಮೇನ್ ವಿಷಯಕ್ಕೆ ಬರೋಣ. ಜೀವನದಲ್ಲಿ ಮಾನಸಿಕವಾಗಿ ಯಾವಾಗ ಸ್ಟೆಬಿಲಿಟಿ ಅನ್ನೋದಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಜೀವನ ಅಂತ ಹೇಳ್ತಾರೆ. ಸುಗಮ ಇರುತ್ತೆ, ಕ್ಲಾರಿಟಿ ಇರುತ್ತೆ ಅಂತ. ಸೊ ಈ ಸ್ಟ್ರೆಸ್ ಅಥವಾ ಹಿಂಗಿದ್ದ ತೊಂದರೆಗಳಿಂದ ನೇರವಾಗಿ ವಾಪಸ್ ಹೊಡ್ಕೊಂಡು ಬಂದು ಒಂದು ಒಳ್ಳೆ ಜೀವನ ಮಾಡಬೇಕು ಅಂದರೆ ಧ್ಯಾನಕ್ಕೆ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಧ್ಯಾನನ ಬೇರೆ ಬೇರೆ ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಯೋಗಿಗಳ ಹಂತದಲ್ಲಿ ಬೇರೆ ರೀತಿಯ ಧ್ಯಾನನ ಬೇರೆ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ಕನೆಕ್ಷನ್ ವಿತ್ ಗಾಡ್ ಅದನ್ನು ಬೇರೆ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ಆದರೆ ಎವ್ರಿ ಡೇ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಬಾಡಿ, ಮೈಂಡ್ ಆ್ಯಂಡ್ ಧ್ಯಾನ, ಈ ಮೂರರ ಕನೆಕ್ಷನ್ ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ಹೌ ಯು ಡಿಸ್ಕ್ರೈಬ್ ಧ್ಯಾನ? ಮೆಡಿಟೇಷನ್ನ ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ? ಮೆಡಿಟೇಷನ್ ಅಂದರೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಮಾತಾಡಬೇಕಾದ್ರೆ ಮೆಡಿಟೇಷನ್ ಅಂದರೆ ಟು ಬಿ ಅಟ್ ಈಸ್, ಅಂದರೆ ನಾವು ನೆಮ್ಮದಿಯಾಗಿರೋದು. ನಮ್ಮ ಫಿಸಿಕಲ್ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ, ಒಳಗಡೆ ನಮ್ಮ ಇನ್ನರ್ ಬೀಯಿಂಗ್ ಆಲ್ಸೋ ಇಟ್ ವಿಲ್ ಬಿ ಕಾಮ್, ಪ್ಲೆಸೆಂಟ್, ಹ್ಯಾಪಿ, ಸ್ಯಾಟಿಸ್ಫೈಡ್. ಸೊ ಯಾವಾಗ ಒಳಗಡೆ ಹಂಗೆ ಕಂಡೀಷನ್ ಇರುತ್ತೋ ನಮ್ಮ ಸುತ್ತ ಸರೌಂಡಿಂಗ್ಸೂ ತುಂಬ ಚೆನ್ನಾಗಿ ನಮಗೆ ಖುಷಿಯಾಗಿ ಅನಿಸುತ್ತೆ. ಯಾರ ಜೊತೆನೂ ಕಾನ್ಫ್ಲಿಕ್ಟ್ ಇರಲ್ಲ. ಆಮೇಲೆ ಇನ್ನೂ ಈ ಸ್ಟ್ರೆಸ್ಫುಲ್ ಸಿಚುವೇಶನ್ಸು, ಕಾನ್ಫ್ಲಿಕ್ಟ್ಸು ಅಥವಾ ಈ ಥರದ್ದು ಯಾವುದೂ ನಮಗೆ ಬರೋದೇ ಇಲ್ಲ. ಅಂದರೆ ಆ ಥರ ಇನ್ನರ್ ಸ್ಪೇಸು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆವಾಗ ಮೆಡಿಟೇಷನ್ ಅನ್ನೋದು ನಾವು ಮಾಡೋದಲ್ಲ, ಅದರಿಂದ ಅದು ಆಗತ್ತೆ. ಸೊ ಬಟ್ ಅದಕ್ಕೆ ಇನ್ಸ್ಟೆಂಟಾಗಿ ಅದು ಆಗತ್ತಾ ಅಂದರೆ ಸ್ವಲ್ಪ ನಾವು ಅದಕ್ಕೆ ಪ್ರಯಾಸ ಪಡಬೇಕು ಸ್ವಲ್ಪ. ಅಂದರೆ ನಾವು ದಿನ ಸ್ವಲ್ಪ ಟೈಮ್ ಕೊಟ್ಕೋಬೇಕು. ಅದು ನೀವು ಯೋಗ ಅಂತೀರಾ ಅಥವಾ ಅಂದರೆ ಫಿಸಿಕಲ್ ಪೋಸ್ಚರ್ಸ್ ಯೋಗ ಅಂತೀರಾ ಅಥವಾ ಮೆಡಿಟೇಷನ್ ಅಂತೀರಾ, ಕ್ರಿಯಾ ಅಂತೀರಾ, ಆ್ಯಸ್ ಯು ಸೆಡ್ ಬೇರೆ ಬೇರೆ ಥರ ಯೋಗ ಟ್ರೆಡಿಷನ್ಸ್ ಆರ್ ಆಲ್ಸೋ ದೇಯರ್. ಸೊ ನಾವು ಅದು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏನಾಗುತ್ತೆ, ನಮ್ಮ ಇಂಟರ್ನಲ್ ಸಿಚುವೇಶನ್ನೇ ಸೆಟಲ್ ಆಗುತ್ತೆ, ಪೀಸ್ಫುಲ್ಲಾಗಿ ಆಗುತ್ತೆ. ಸೊ ನಾವು ಸೆಪರೇಟ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅವಶ್ಯಕತೆ ಇರಲ್ಲ, ನಮ್ಮ ಲೈಫೇ ಮೆಡಿಟೇಟಿವ್ ಆಗಿಬಿಡುತ್ತೆ ಆವಾಗ. ಅಂದರೆ ಅದು ಅಂದರೆ ನಾವು ನೋಡ್ತೀವಿ ಕೆಲವರು ತುಂಬ ಪ್ರಶಾಂತವಾಗಿರ್ತಾರೆ, ಅವ್ರು ಮಾತಾಡೋದು ರೀತಿಯೇ ಸಟಲಾಗಿರುತ್ತೆ. ಆಮೇಲೆ ಅವ್ರು ನೋಡಿದ್ರೇ ನನಗೆ ಇವ್ರ ಥರ ಇರಬೇಕು ಅಂತಲೂ ಅನಿಸ್ಬೋದು ಮೆನಿ ಟೈಮ್ಸ್ ಅಲ್ವಾ. ಸೊ ಅದು ಅವರು ಪ್ರಾಕ್ಟೀಸ್ ಮಾಡಿ ಆ ಲೆವೆಲ್ಗೆ ಬಂದಿರೋರು. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಪ್ರತಿದಿನ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಆವಾಗ ಏನಾಗುತ್ತೆ, ನಾವು ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಅವಶ್ಯಕತೆ ಬರೋದೇ ಇಲ್ಲ. ಸೊ ನಮ್ಮ ಲೈಫ್ ಇರೋದೇ ಮೆಡಿಟೇಟಿವ್ ಆಗಿ ಆಗತ್ತೆ. ಸೊ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ಮೆಡಿಟೇಟಿವ್ ಲೈಫ್ ಏನದು?
ಅಂದರೆ ಎಲ್ಲರದೂ ಲೈಫಲ್ಲಿ ಒಂದೊಂದು ಏನೋ ಅಚೀವ್ ಮಾಡಬೇಕು ಅಂತ ಇರುತ್ತೆ, ತಪ್ಪಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇರೋದೊಂದೇ ಲೈಫ್, ಅದರಲ್ಲಿ ವಾಟ್ ಎವರ್ ನಮಗೆ ಎಕ್ಸ್ಪೀರಿಯನ್ಸಸ್ ಏನೇನು ಮಾಡಬೇಕು, ಅದು ವೆಲ್ತ್ ಆದರೂ ಆಗಲಿ ಅಥವಾ ಏನೋ ಲೈಫ್ ಹವೆವರ್ ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ನಾವು ಲೈಫ್ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ಆ ಮಾಡುವಾಗ ನಾ ಅಂದರೆ ನನ್ನ ಜೊತೆ ನಾನು ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ನಮಗೆ ಟೈಮ್ ಕೊಟ್ಕೊಂಡ್ರೆ ಮಾತ್ರ, ಮೇ ಬಿ ಸಮ್ 15 ಮಿನಿಟ್ಸು 30 ಮಿನಿಟ್ಸು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅದೊಂದು ಜಪ ಆದರೂ ಆಗಲಿ, ಧ್ಯಾನ ಆದರೂ ಆಗಲಿ, ಮಂತ್ರ ಆದರೂ ಆಗಲಿ. ಅಂದರೆ ನಾನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ. ಪೂಜೆ ಅಂದರೆ ಹೇಗೆ ನಾವು ಮಂತ್ರ ಅನ್ನೋ ಚಾಂಟ್ ಮಾಡ್ತೀವಿ ಆ್ಯಂಡ್ ಅಲ್ಲಿ ದೇವ್ರ ಜೊತೆ ಮಾತಾಡುವಾಗಲೇ ಇರುತ್ತೆ ಮೋಸ್ಟ್ಲಿ ಪೂಜಾ, ರೈಟ್? ಅದೂ ಅಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವು ನಮ್ಮನ್ನ ಕೇಳಬೇಕು, ನನಗೇನು ಬೇಕು ಲೈಫಲ್ಲಿ. ಸೊ ನಾನಿಷ್ಟು ಏನೋ ಅಚೀವ್ ಮಾಡಬೇಕು, ಓಕೆ ಮಾಡಾಗಿದೆ, ಆಮೇಲೆ ಏನು? ಸೊ ಇದು ಸೊ ಆವಾಗ ಏನಾಗತ್ತೆ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಹೆಂಗೆ ಹೋಗ್ತಾ ಇದ್ದೀನಿ, ಇದು ನನಗೆ ನಿಜ ಬೇಕಾಗಿರೋದಾ, ನನಗೆ ಬೇಕಾಗಿರೋದಾ, ಅಥವಾ ಬೇರೆಯವ್ರು ನೋಡ್ಬಿಟ್ಟು ನನಗೆ ಹಿಂಗೆ ಬೇಕು ಅಂತ ಅನ್ಕೋತಾ ಇದ್ದೀನಾ? ಆಮೇಲೆ ನನ್ನ ಲೈಫಲ್ಲಿ ಈವನ್ ಲೈಫ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತಾ ಇದೆ, ಸೊಸೈಟಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ, ಫ್ಯಾಮಿಲಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ. ಸೊ ಈ ಥರ ಪ್ಯಾಟರ್ನ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು ಅಂತ ಏನು ರೂಲ್ ಇಲ್ಲ. ಸೊ ನನ್ನ ಲೈಫ್ಗೆ ನನಗೆ ಏನು ಮುಖ್ಯ, ನನಗೇನು ಹಿಂಗಿರಬೇಕು ಅಂದರೆ ನನ್ನ ಲೈಫ್ ನನಗೂ ಖುಷಿಯಾಗಿರಬೇಕು, ನನ್ನಿಂದ ಬೇರೆಯವ್ರಿಗೂ ಖುಷಿ ಅಂದರೆ ನಾನು ಸ್ಪ್ರೆಡ್ ಮಾಡಬೇಕು ಹ್ಯಾಪಿನೆಸ್ಸು. ಸೊ ಈ ಥರ ಥಾಟ್ಸ್ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಈ ಫಾಸ್ಟ್ ಪೇಸ್ ಲೈಫಲ್ಲಿ ಸ್ವಲ್ಪ ಬ್ರೇಕ್ ಆದರೂ ಕೊಟ್ಕೋಬೇಕು ಪರ್ ಡೇ. ಆವಾಗ ಅಟ್ಲೀಸ್ಟ್ ನಮಗೆ ಗೊತ್ತಾಗತ್ತೆ. ಅಂದರೆ ನಮಗೆ ಇದು ಬೇಕಂತ ಚೂಸ್ ಮಾಡಿಕೊಂಡು ಒಂದು ಪ್ರೊಫೆಷನ್ಗೆ ಹೋಗಿದ್ದೀವಿ ಅಥವಾ ಕಾಲೇಜ್ಗೆ ಸೇರ್ಕೊಂಡಿದ್ದೀವಿ ಅಥವಾ ಏನೋ ಜಾಬ್ ತೊಗೊಂಡಿದ್ದೀವಿ. ಬಟ್ ಮಾಡುವಾಗ ಗೊತ್ತಾಯಿತು ನಾನು ಅಂದ್ಕೊಂಡಿರೋದು ಬೇರೆ, ಇದು ಆಗ್ತಾ ಇರೋದು ಬೇರೆ ಅಂತ. ಸೊ ನಾನು ಚೂಸ್ ಮಾಡ್ಕೊಂಡಿದ್ದೀನಲ್ವಾ ಅಂತ ನಾನು ಕಂಪಲ್ಸಿವ್ ಮೋಡಲ್ಲಿ ಅದು ಕಂಟಿನ್ಯೂ ಮಾಡಬೇಕಂತ ಏನೂ ಇಲ್ಲ. ಅಲ್ಲಿ ನಾವು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದು ಮಾಡಲೇಬೇಕು. ಬಟ್ ನಾವು ಚಾಯ್ಸ್ ಇಟ್ಕೊಂಡಿದ್ರೆ ಇದಿಲ್ಲ ಅಂದರೆ ಬೇರೆದು ಮಾಡ್ತೀನಿ ಅಥವಾ ಇದು ಆಗಿಲ್ಲ ಅಂದರೆ ಬೇರೆ ಟ್ರೈ ಮಾಡ್ತೀನಿ ಅನ್ನೋ ರೀತಿ ನಮ್ಮ ಸಿಚುವೇಶನ್ ನಾವು ಇಟ್ಕೊಂಡ್ರೆ ಕ್ಲಾರಿಟಿ ಆಗಿ ಲೈಫಲ್ಲಿ ಮುಂದಕ್ಕೆ ಹೋಗ್ಬೋದು. ಸೊ ಎಲ್ಲರೂ ಮಚುವರ್ಡ್ ಇರಬೇಕು ಅಂತಿಲ್ಲ, ಎಲ್ರಿಗೂ ಎಲ್ಲವೂ ಅರ್ಥ ಆಗಬೇಕು ಅಂತಿಲ್ಲ, ಎಲ್ರಿಗೂ ಎಲ್ಲದ್ರ ಬಗ್ಗೆನೂ ಕ್ಲಾರಿಟಿ ಇರಬೇಕು ಅಂತಿಲ್ಲ. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನನ ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಹೇಗೆ? ಮೆಡಿಟೇಷನ್ ಅಂದ ತಕ್ಷಣ ಅದು ನಾವು ಮಾಡೋಕ್ಕಾಗಲ್ಲ, ನಮಗೂ ಅದಕ್ಕೂ ಒಗ್ಗೋದಿಲ್ಲ, ಇಟ್ ಈಸ್ ಸೋ ಬೋರಿಂಗ್ ಅಂತ ಬಹಳ ಜನ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಬಹಳ ಕಷ್ಟದ ಕೆಲಸ ಅಪ್ಪ, ಯಾಕೆ ಬೇಕು ಅದು ಅಂತ ಹೇಳ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನೊಂದಿಗೆ ತಾನು ಇರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ವಾಟ್ ಡಸ್ ಇಟ್ ಮೀನ್? ಇವಾಗ ಸುಮ್ಮನೆ ಕೂತ್ಕೊಂಡ್ಬಿಡೋದಾ, ಧ್ಯಾನ ಮಾಡೋದಾ, ಚಾಂಟಿಂಗ್ ಮಾಡೋದಾ, ವಾಟ್ ಈಸ್ ಇಟ್? ಆ್ಯಕ್ಚುಲಿ ನಾವು ಎಲ್ಲೋ ಒಂದು ಕಡೆ ಶುರು ಅಂತೂ ಮಾಡಬೇಕು. ಅದು ಧ್ಯಾನ ಅಂತೀರಾ ಅಥವಾ ಅದು ಜಪ ಅಂತೀರಾ, ಎಲ್ಲೋ ಒಂದು ಕಡೆ ಶುರು ಮಾಡಬೇಕು 100%. ಅದು ಏಜ್ ರಿಲೇಟೆಡೂ ಅಲ್ಲ, ಮಕ್ಕಳಿಂದ ದೊಡ್ಡವ್ರ ತನಕನೂ ಡೈಲಿ ಒಂದು ಟೈಮ್ ನಮಗೆ ನಾವು ಕೊಟ್ಕೊಂಡು ಸ್ವಲ್ಪ ಮೆಡಿಟೇಷನ್ ಅಥವಾ ಯೋಗ ಅಥವಾ ಕ್ರಿಯಾ ಏನೋ ಮಾಡೋದಂತೂ ತುಂಬ ಇಂಪಾರ್ಟೆಂಟ್. ಬಟ್ ಅದು ಕಷ್ಟನ ಮೆಡಿಟೇಷನ್ ಮಾಡೋದು ಅಂದರೆ ಆಸ್ ಆಫ್ ಕೋರ್ಸ್ ನೀವು ಹೇಳಿದ ಪ್ರಕಾರ ದಿಸ್ ಇಸ್ ಅ ಕಾಮನ್ ಸ್ಟೇಟ್ಮೆಂಟ್. ಏನಾದರೂ ಮಾಡ್ತೀನಿ ಬಟ್ ನನಗೆ ಫೋಕಸ್ ಸಿಗ್ತಾ ಇಲ್ಲ, ನಾನು ಅಟೆಂಟಿವ್ ಆಗಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಮೊದಲದು ಹಂಗೆ ಇರುತ್ತೆ. ನಾವು ಏನೋ ಮಾಡಬೇಕು ಅಂತ ಕೂತ್ಕೊಂಡ್ರೆ ಇದು ನಮ್ಮ ಮೈಂಡು ಏನೋ ಅದು ಸರಿ, ಅದು ಕಾಮಾಗಿ ಕೂತ್ಕೊಳ್ಳೋದು, ಅದು ಕಾಮ್ ಮಾಡೋದಕ್ಕೆ ತಾನೇ ಇದೆಲ್ಲ ಪ್ರಯತ್ನ ಪಡೋದು, ಅದು ನಮ್ಮ ಹಂಗೆ ಬಿಡಲ್ಲ. ಬಟ್ ಮೆಡಿಟೇಷನ್ ಕಷ್ಟನಾ ಅಂದರೆ ಮೆಡಿಟೇಷನ್ ಕಷ್ಟ ಅಲ್ವೇ ಅಲ್ಲ. ಬಟ್ ನಮ್ಗೆ ಕರೆಕ್ಟಾಗಿ ಒಂದು ಟೂಲ್ ಸಿಕ್ಕಿದರೆ, ಒಂದು ದಾರಿ ಸಿಕ್ಕಿದರೆ ಮೆಡಿಟೇಷನ್ ಅನ್ನೋದು ಕಷ್ಟ ಅಲ್ವೇ ಅಲ್ಲ. ಅದು ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ ಐಡೆಂಟಿಫಿಕೇಷನೇ ಫಸ್ಟ್ ಬರೋದು. ಅಂದರೆ ನಾನು ಸ್ಟ್ರೆಸ್ ತೊಗೋತಾ ಇದ್ದೀನಿ, ನನಗೆ ಆ್ಯಂಗ್ಸೈಟಿ ಇದೆ, ಆಮೇಲೆ ನನಗೆ ಇದು ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ಲ, ಈ ಥರ ಮೊದಲು ಪ್ರಾಬ್ಲಮ್ ಐಡೆಂಟಿಫಿಕೇಷನೇ ಮೊದಲು. ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮಾಡಿ ನಮ್ಮದ್ರಲ್ಲಿ ಡಿಟರ್ಮಿನೇಷನ್ ಇದ್ದರೆ ಹೆಂಗಾದರೂ ಸರಿ ನಾನು ಇದರಿಂದ ಆಚೆ ಬರಬೇಕು, ನನಗಂತೂ ಸ್ವಲ್ಪ ಟೈಮ್ ಅಂದರೂ ಸೆಟ್ಲಾಗಿರಬೇಕು, ಆರಾಮಾಗಿರಬೇಕು ಅಂತ ಅಂದ್ಕೊಂಡ್ರೆ ಸೊಲ್ಯೂಷನ್ಸ್ ಆರ್ ವೆರಿ ಮಚ್ ಅವೈಲಬಲ್, ಪ್ರೊವೈಡೆಡ್ ನಾವು ರೆಡಿಯಾಗಿದ್ದರೆ. ಧ್ಯಾನ ಮಾಡೋದು ಕಷ್ಟ ಅಲ್ವೇ ಅಲ್ಲ. ಬಿಕಾಸ್ ವೆರಿ ಬೇಸಿಕ್ ಧ್ಯಾನದಿಂದ ಇಂಟೆನ್ಸಿವ್ ಧ್ಯಾನ ತನಕ ವೇರಿಯಸ್ ಟೂಲ್ಸ್ ಆರ್ ಅವೈಲಬಲ್, ಪ್ಲೆಂಟಿ ಆಫ್ ಟೂಲ್ಸ್. ಸೊ ಅದು ನಾವು ಚೂಸ್ ಮಾಡಿಕೊಂಡು ಶುರು ಮಾಡಿದರೆ ಧ್ಯಾನ ಅನ್ನೋದು ಕಷ್ಟ ಅಲ್ವೇ ಅಲ್ಲ. ಹೌ ಟು ಸ್ಟಾರ್ಟ್? ವೆರಿ ವಂಡರ್ಫುಲ್ ಕ್ವೆಶ್ಚನ್, ರೈಟ್? ಸೊ ಈಗ ದೇರ್ ಆರ್ ಮೆನಿ ಯೋಗ ಸ್ಕೂಲ್ಸ್
ಸುಮಾರು ಕಡೆ ಯೋಗ ಸ್ಟುಡಿಯೋಸ್ ಆರ್ ಕಮ್ಮಿಂಗ್ ಆ್ಯಂಡ್ ಈವನ್ ದ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ಗೆ ಮೊಬೈಲ್ ಅಪ್ಲಿಕೇಶನ್ಸೂ ಮೆನಿ ಅಲ್ವಾ. ಸೊ ಅಫ್ಕೋರ್ಸ್ ಆಲ್ ದ ಮೊಬೈಲ್ ಅಪ್ಲಿಕೇಶನ್ಸ್ ಅಫ್ಕೋರ್ಸ್ ಅದು ಚೆನ್ನಾಗಿರುತ್ತೆ. ದೇ ಗೈಡಸ್ ಥ್ರೂ ಮೆಡಿಟೇಷನ್ ಸ್ಟೆಪ್ ಬೈ ಸ್ಟೆಪ್. ಸೊ ದೇರ್ ಈಸ್ ಒನ್ ಮೋರ್ ಅಪ್ಲಿಕೇಶನ್ ದಟ್ ಐ ಪರ್ಸ್ನಲಿ ಯೂಸ್, ಮಿರಕಲ್ ಆಫ್ ಮೈಂಡ್. ಮಿರಕಲ್ ಆಫ್ Mind meditation. Miracle of Mind application is a free ಮೊಬೈಲ್ ಅಪ್ಲಿಕೇಶನ್. ಅದು ನಾವು ಪ್ಲೇಸ್ಟೋರಿಂದ ಅವ್ರ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಬರೀ 7 minutes ಪರ್ ಡೇ, 7 ನಿಮಿಷ ಪರ್ ಡೇ ಅದು ಅಷ್ಟು ಮಾತ್ರ. ಶುರುನಲ್ಲಿ ನಾವು ಅಷ್ಟು ನಮ್ಮ 24 hours ಟೈಮಲ್ಲಿ 7 minutes ನಮಗೋಸ್ಕರ ನಾವು ಕೊಟ್ಕೊಂಡ್ರೆ ನಾವು ಟ್ರೈ ಮಾಡಿ ನೋಡ್ಬೋದು ಅದು ಹೆಂಗಿರುತ್ತೆ, ಅದು ಅಲ್ಲಿ 7 minutesಯಿಂದ ಎಲ್ಲಿ ತನಕ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. 7 minutesಯಿಂದ 21 minutes ತನಕನೂ ಅದು ಆಡಿಯೋ ಗೈಡೆಡ್ ಮೆಡಿಟೇಷನ್. ಓಕೆ, ಅದು ಇನಿಷಿಯಲಿ 7 minutes 12 minutes ಯು ಕ್ಯಾನ್ ಇನ್ಕ್ರೀಸ್. ಅಂದರೆ ನಾವು ನಮಗೆ ಚೆನ್ನಾಗಿ ಅನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೋಬೋದು ಅಂತ ಅಂದ್ಕೊಂಡ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು 21 minutes ತನಕ. ಸೊ ಅದು ನಾನು ಯೂಸ್ ಮಾಡ್ತೀನಿ, ಅದಕ್ಕೆ ಕಾನ್ಫಿಡೆಂಟ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. So there are research studies also happening on the Miracle of Mind. Okay. So ಅದು preliminary data analysis actually very fortunate. ನಾನು ರಿಸರ್ಚಲ್ಲಿ ಟೀಮಲ್ಲಿ ಐ ಆಮ್ ಅ ಪಾರ್ಟ್ ಆಫ್ ಇಟ್. ಸೊ ರಿಸಲ್ಟ್ಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂದರೆ ನಾವು ನಮ್ಮ ಯೂನಿವರ್ಸಿಟಿನಲ್ಲಿ ವಿ ಹ್ಯಾವ್ ಕಂಡಕ್ಟೆಡ್ ದ ಸ್ಟಡಿ ಆನ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸು, ಡೆಂಟಲ್ ಸ್ಟೂಡೆಂಟ್ಸು, ಫಾರ್ಮಸಿ ಸ್ಟೂಡೆಂಟ್ಸು, ಆಮೇಲೆ ಬೇರೆ ಬೇರೆ ಡಿಸಿಪ್ಲಿನ್ಸಲ್ಲಿ. ಸೊ 7 minutes ಮೆಡಿಟೇಷನು ಬಿಫೋರ್ 7 minutes ಮುಂಚೆ, 7 minutes ಆದಮೇಲೆ ನಾವು ಒಂದು ಸರ್ವೆ ಕಂಡಕ್ಟ್ ಮಾಡಿದ್ವಿ. ಅದರಲ್ಲಿ ಇನ್ಸ್ಟೆಂಟ್ಲಿ 7 minutes ಆದ ತಕ್ಷಣ ಇನ್ನೊಂದು ನೆಕ್ಸ್ಟ್ ರೌಂಡ್ ಪೋಸ್ಟ್ ಮೆಡಿಟೇಷನ್ ಸರ್ವೆ ಕಂಡಕ್ಟ್ ಮಾಡಿದೆ. ಅದರಲ್ಲಿ ರಿಸಲ್ಟ್ಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಅವ್ರದ್ದು ಇನ್ನರ್ ಸ್ಟೇಟ್ ಆಫ್ ಬ್ಯಾಲೆನ್ಸ್, ಅಂದರೆ ನಾನು ಒಳಗಡೆ ನಾನು ನೆಮ್ಮದಿಯಾಗಿದೆ ನನಗೆ, ಆಮೇಲೆ ಓವರಾಲ್ ಅಂದರೆ ನಂದು ಒಂದು ಮೈಂಡೇ ಫ್ರೆಶ್ ಆಗಿದೆ 7 minutes ಆದಮೇಲೆ. ಅಂದರೆ ರೆಸ್ಪಾನ್ಸಸ್ ಆರ್ ಸೋ ಇಂಟ್ರೆಸ್ಟಿಂಗ್. ಅದು ರಿಸರ್ಚ್ದು ನಾವು ಸ್ಟಡಿ ಕಂಡಕ್ಟ್ ಮಾಡುವಾಗ ಅವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಮೆಡಿಟೇಷನ್ ಸೆಷನ್ಗೆ 7 minutes ಆದಮೇಲೆ ನಾವು ಅಂದರೆ ಅವ್ರು ನೋಡೋಕ್ಕೆ ಎಷ್ಟು ಖುಷಿಯಾಗಿ ಅನ್ಸೋದು ಅಂದರೆ ಕಣ್ಣು ಬಿಡೋಕ್ಕೆ ಆಗಲ್ಲ ಅವ್ರಿಗೆ, ಆ ಮಟ್ಟಕ್ಕೆ ದೇ ಗೆಟ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್. ಸೊ ತುಂಬ ಪೊಟೆನ್ಷಿಯಲ್ ಆ್ಯಪ್ ಅದು. ಸೊ ನಾನು ಬೇಸಿಕಲಿ ಎಲ್ಲರಿಗೂ ಬೇಕೇ ಬೇಕು, ಬಟ್ ಎಸ್ಪೆಷಲಿ ಸ್ಟೂಡೆಂಟ್ಸು, ಯಂಗ್ಸ್ಟರ್ಸ್ಗೂ, ವುಮೆನ್ ಎಲ್ಲರಿಗೂ ನಾನು ಪರ್ಸ್ನಲಿ ರಿಕಮೆಂಡ್ ಮಾಡ್ತೀನಿ ಆ್ಯಪ್ ಯೂಸ್ ಮಾಡೋಕ್ಕೆ. ಸೊ ಮಿರಕಲ್ ಆಫ್ ಮೈಂಡ್ ಅಂತ. ಓಕೆ, ಆ್ಯಪ್ ಇಲ್ಲ, ಮೊಬೈಲ್ ಬಳಸಲ್ಲ ನಾನು, ನಾನು ಮೊಬೈಲಿಂದ ದೂರ ಇರಬೇಕು ಅಂದ್ಕೊಳ್ತಿದ್ದೀನಿ, ಹಾಗಾಗಿ ಧ್ಯಾನ ಮಾಡಬೇಕು. ಐ ವಾಂಟ್ ಟು ಸ್ಟಾರ್ಟ್ ವಿತ್ ಸಿಂಪಲ್ ಸ್ಟೆಪ್ಸ್ ಏನು? ಓಕೆ, ಆ್ಯಕ್ಚುಲಿ ಇಲ್ಲಿ ಒಂದು ಪಾಯಿಂಟ್ ಐ ವಾಂಟೆಡ್ ಟು ಆ್ಯಡ್. ಓಕೆ, ಟೆಕ್ನಾಲಜಿ ಅನ್ನೋದು ಎಡಿಕ್ಷನು ಪ್ರಾಬ್ಲಮ್ ಅಂತ ನಾವು ಅದೊಂದು ಸ್ಟೇಟ್ಮೆಂಟ್. ಎಲ್ಲರೂ ಮೊಬೈಲ್ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ, ಏಜ್ ವೈಸ್ ರಿಗಾರ್ಡ್ಲೆಸ್ ಆಫ್ ಏಜ್. ಚಿಕ್ಕ ಮಕ್ಕಳಿಂದಾನು ಅವ್ರು ಮೊಬೈಲ್ ನೋಡ್ತಾನೆ ಊಟ ಮಾಡೋದು, ಎಲ್ಲ ಆಟ ಆಡೋದು ಎಲ್ಲನೂ ಮೊಬೈಲಲ್ಲೇ, ಈವನ್ ದೊಡ್ಡವ್ರ ತನಕನೂ. ಮೊಬೈಲ್ ಅನ್ನೋದು ಇಟ್ ವಾಸ್ ನೆವರ್ ಎ ಪ್ರಾಬ್ಲಮ್. ಆ ಮೊಬೈಲ್ ನಾವು ಯೂಸ್ ಮಾಡ್ತಾ ಇರೋದು ರೀತಿನೇ ಪ್ರಾಬ್ಲಮ್ಮು. ಸೊ ಅಫ್ಕೋರ್ಸ್ ಈ ಆ್ಯಪ್ಸ್ ಎಲ್ಲ ಮೊಬೈಲಿಂದಾನೇ. ಅದು ಏನಾಗ್ತಾ ಇದೆ, ಯೂಸ್ ಮಾಡಿ ನಮಗೆ ಅದು ಎಡಿಕ್ಷನ್ ಆಗಿಬಿಟ್ಟು ಅದು ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ. ಫೈನಲಿ ಹೆಂಗೆ ಆಗ್ತಾ ಇದ್ದೀವಿ ಅಂದರೆ ನನಗೆ ಮೊಬೈಲ್ ಹತ್ರ ಹೋಗಲೇಬಾರ್ದು ಅಂತ ನಾವು ಅದನ್ನು ಕರ್ಸ್ ಮಾಡ್ತಾ ಇದ್ದೀವಿ. ಬಟ್ ಪ್ರಾಬ್ಲಮ್ ಮೊಬೈಲಲ್ಲಿಲ್ಲ, ಮೊಬೈಲ್ ಪ್ರಾಬ್ಲಮ್ ನಾವು ಯೂಸ್ ಮಾಡ್ತಾ ಇರೋದು ರೀತಿನಲ್ಲಿದೆ. ಸೊ ಅದು ಎಷ್ಟು ಒಳ್ಳೆಯದ ಅಪ್ಲಿಕೇಶನ್ ಅಂದರೆ ನಮ್ಮ ಕೈಯಲ್ಲಿರೋದು. ಬಿಫೋರ್ ದಟ್ ಲೈಫ್ ತುಂಬ ಕಷ್ಟ ಆಗ್ತಾಯಿತ್ತು, ಲೈಫ್ ಸ್ಟೈಲ್. ಈಗ ಫಾರ್ ಎಕ್ಸಾಂಪಲ್ ದೊಡ್ಡವ್ರು ಇರ್ತಾರೆ ಮನೆಯಲ್ಲಿ, ಅವ್ರಿಗೆ ಗ್ರೋಸರಿ ಪರ್ಚೇಸ್ ಮಾಡೋಕ್ಕೂ ಅಥವಾ ಬ್ಯಾಂಕ್ ಹೋಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗ್ತಾ ಇತ್ತು. ಎಲ್ಲ ಹ್ಯಾಂಡಿ ಆಗಿದೆ. ಸೊ ಯಾವ ಮೂಲಕ ಆಗಿದೆ ಅಂದ್ರೆ ಮೊಬೈಲಿಂದ ತಾನೇ. ಬಟ್ ಯಾವುದನ್ನ ಸರಿಯಾದ ರೀತಿಲಿ ಬಳಸಬೇಕು, ಬಳಸದೇ ಇದ್ದಾಗ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ. ಸೊ ಈವನ್ ಮೆಡಿಟೇಷನ್ಗೂ ಅಂದರೆ ಈ ಆ್ಯಪ್ ಈಸ್ ವೆರಿ ವೆರಿ ವಂಡರ್ಫುಲ್. ನಾವು ಅದು ಪ್ಲೇ ಮಾಡಿಕೊಂಡು ಅದು ಫಾರ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೋದು ನಾವು. ಓಕೆ, ಬಟ್ ಈವನ್ ವಿತೌಟ್ ಆ್ಯಪ್ ಆಲ್ಸೋ ನಾವು ಇದು ಏನಾಗುತ್ತೆ, ಇನಿಷಿಯಲಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಆ್ಯಪ್ ಇಂದ ಶುರು ಮಾಡಿಕೊಂಡು, ಆಮೇಲೆ ಆ್ಯಪ್ ಇಲ್ಲ ಅಂದ್ರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಅದೇ ನಡ್ಕೊಂಡು ಹೋಗುತ್ತೆ ಒಳಗಡೆ. ಅಲ್ಲ, ಹೌ ಟು ಕಂಟ್ರೋಲ್ ದ ಮೈಂಡ್? ಯಾಕೆಂದರೆ
ಬಹಳಷ್ಟು ಜನ ಧ್ಯಾನ ಅಥವಾ ಮೆಡಿಟೇಷನ್ ಶುರು ಮಾಡಿದಾಗ ನಮ್ಮ ಮೈಂಡ್ ಒಂದು ಕಡೆ ನಿಲ್ಲೋದೇ ಇಲ್ಲ. ಸೋ ಮಚ್ ಆಫ್ ಥಾಟ್ಸ್, ನೂರಾರು ಯೋಚನೆಗಳು ಬರ್ತಾ ಇರುತ್ತೆ. ಐ ಕಾಂಟ್ ಫೋಕಸ್ ಆನ್, ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ದೇವರ ಮೂರ್ತಿನ ಅವರು ಕಲ್ಪನೆ ಮಾಡ್ಕೊಳ್ಳಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ಒಂದು ಬೆಳಕನ್ನು ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಅಥವಾ ಏನೋ ಒಂದು ಕಡೆಗೆ ನಿಮ್ಮ ದೃಷ್ಟಿನ, ನಿಮ್ಮ ಮೈಂಡನ್ನು ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಧ್ಯಾನಕ್ಕೆ ಕೂತು ಬಹಳಷ್ಟು ಜನ ಅದನ್ನು ಬಿಟ್ಬಿಡೋದೇನಕ್ಕೆ ಅಂದರೆ ಐ ಕಾಂಟ್ ಕಂಟ್ರೋಲ್ ಮೈ ಮೈಂಡ್ ಅಂತ. ಓಕೆ, ಸೊ ಇಲ್ಲಿ ಒಂದು ಮಾತು ಹೇಳಬೇಕು. ನಾನು ಈಶಾ ಫೌಂಡೇಶನ್ನಲ್ಲಿ ನಾನು ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಐ ಎ ವಾಲಂಟಿಯರ್ ಆಲ್ಸೋ. ಸೊ ಇಲ್ಲಿ ಒಂದು ಸದ್ಗುರು ಸ್ಟೇಟ್ಮೆಂಟ್ ಐ ಯೂಸ್ ಇಟ್. ಸೊ ವಾಟ್ ಸದ್ಗುರು ಸೇಸ್ ಇಸ್ ದ್ಯಾಟ್ ವೆನ್ ನೀವು ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ನಿಮ್ಮ ಹಾರ್ಟ್ ಫಂಕ್ಷನ್ ಆಗ್ತಾನೆ ಇರುತ್ತೆ. ಓಕೆ, ಅದು ನಿಲ್ಸೋಕ್ಕೆ ನೀವೇನೂ ಟ್ರೈ ಮಾಡಲ್ಲ. ಅದರಿಂದ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ. ನಿಮ್ಮ ಕಿಡ್ನಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ, ಲಿವರ್ ಅದ್ರ ಕೆಲಸ ಅದಕ್ಕೊಂಡು ಮಾಡ್ಕೊಂಡು ಹೋಗುತ್ತೆ, ಮೈಂಡೂ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಮೈಂಡ್ ಕೆಲಸನೇ ಯೋಚಿಸೋದು, ಥಾಟ್ಸ್ ಬರೋದೇ ಮೈಂಡ್ ಕೆಲಸ, ಅದ್ರ ಡ್ಯೂಟಿ ಅದು ಕರೆಕ್ಟಾಗೇ ಮಾಡ್ತಾ ಇದೆ. ನಾವು ಅದು ಯಾವಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಈ ಡಿಸ್ಟರ್ಬೆನ್ಸಸ್ಸು ಮಲ್ಟಿಪ್ಲೈ ಆಗಿಬಿಟ್ಟು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಓಕೆ, ಸೊ ಅದಕ್ಕೆ ನಮ್ಮ ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ಅವ್ರೇನು ಹೇಳ್ತಾರೆ ಅಂದರೆ, ಸದ್ಗುರು, ಥಾಟ್ಸ್ ಬರ್ತಾ ಇದ್ರೆ ಬರಲಿ, ಬಟ್ ನೀವು ಅದಕ್ಕೆ ಏನು ಗಮನ ಕೊಡಬೇಡಿ. ಅದರಿಂದ ಥಾಟ್ ಬರುತ್ತೆ, ಅದರಿಂದ ಅದೇ ಹೋಗುತ್ತೆ. ನೀವು ಯಾವುದ್ರ ಮೇಲೆ, ಅದಕ್ಕೆ ಸುಮಾರು ಸತಿ ಮೆಡಿಟೇಷನಲ್ಲಿ ನಮ್ಮ ಬ್ರೆತ್ ಮೇಲೆ ನೀವು ಫೋಕಸ್ ಮಾಡಿ ಅಂತಾರೆ. ಸೊ ಆವಾಗ ಏನಾಗುತ್ತೆ, ಥಾಟ್ಸ್ ಬರುತ್ತೆ, ನೀವು ಯಾವಾಗ ಥಾಟ್ಸನ್ನ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಆವಾಗ ಅದು ಮಲ್ಟಿಪ್ಲೈ ಆಗಿಬಿಟ್ಟು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಸೊ ಎಲ್ಲ ಆರ್ಗಾನ್ಸು ಬಾಡಿನಲ್ಲಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದೆ ಅಲ್ವಾ. ಅದು ಯಾವುದಕ್ಕೂ ನಾವು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮೈಂಡಿಗೆ ಮಾತ್ರ ಏನಕ್ಕೆ ಹಂಗೆ ಮಾಡ್ತೀರಿ ನೀವು? ಸೊ ಅದಕ್ಕೆ ಅದನ್ನು ಬಿಡಿ. ಅದು ಯಾವ ರೀತಿ ಕೆಲಸ ಮಾಡಬೇಕು ಅದು ಮಾಡ್ತಾ ಹೋಗುತ್ತೆ. ಬಟ್ ನೀವು ಯಾವ ರೀತಿ ಇರಬೇಕು ನೀವು ಆ ರೀತಿ ಇರಿ, ಫೋಕಸ್ ಮಾಡಿಕೊಂಡು ಸುಮ್ಮನೆ ಇರಿ. ಅದಕ್ಕೆ ಯಾವುದು ನೀವು ಏನೋ ಅಟೆನ್ಷನೇ ಕೊಡಬೇಡಿ, ಇಗ್ನೋರ್ ಮಾಡಿ ಅಂತ. ಸೊ ಇದೆಲ್ಲ ಆ್ಯಸ್ ಐ ಸೆಡ್ ಬಿಫೋರ್, ಒಂದಿನ ಒಂದು ಮೊಮೆಂಟಲ್ಲಿ ಆಗಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೂ ದೇರ್ ಆರ್ ಟೂಲ್ಸ್. ಬಟ್ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋದರೆ ಇದು ವೆರಿ ಈಸಿಲಿ ಯು ಕ್ಯಾನ್ ಅಚೀವ್ ಇಟ್. ಇವಾಗ ಇನ್ಸ್ಟೆಂಟ್ ಯುಗ, ಏನಿದ್ರು ಇನ್ಸ್ಟೆಂಟಾಗಿ ಸಿಕ್ಬಿಡ್ಬೇಕು ಅಂತ, ನೆಮ್ಮದಿಯಾದರೂ ಇನ್ಸ್ಟೆಂಟೇ ಸಿಗಬೇಕು, ಸ್ಟ್ರೆಸ್ ಬಸ್ಟ್ ಆಗಬೇಕು ಅಂದರೂ ಅದು ಇನ್ಸ್ಟೆಂಟ್ ಟ್ರಿಕ್ಸ್ ಏನು ಬೇಕು ಅಂತ ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ. ಮೆಡಿಟೇಷನ್ ಅಥವಾ ಧ್ಯಾನ ಆರಂಭಿಸಿ ಸುಮಾರು ಎಷ್ಟು ಸಮಯಕ್ಕೆ ನಾವು ನಮ್ಮ ಮೇಲೆ ನಿಯಂತ್ರಣ ಪಡ್ಕೊಳ್ಬಹುದು? ವೆರಿ ಟ್ರಿಕಿ ಕ್ವೆಶ್ಚನ್, ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅಂತ ಇರುತ್ತೆ. ಹೌ ದೇ ಕಂಟ್ರೋಲ್ ದೇರ್ ಮೈಂಡ್, ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್. ಹೌದು, ದಿಸ್ ಈಸ್ ಅ ವೆರಿ ಸಬ್ಜೆಕ್ಟಿವ್ ಕ್ವೆಶ್ಚನ್. ಅಂದರೆ ನೀವು ಮೆನ್ಷನ್ ಮಾಡಿರೋ ಥರ ಒಬ್ಬೊಬ್ಬರದು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ನಾನು ಮಿರಕಲ್ ಆಫ್ ಮೈಂಡ್ ಆ್ಯಪ್ ಬಗ್ಗೆ ಹೇಳಿದ್ದೀನಲ್ವ, 7 ಮಿನಿಟ್ಸ್ ಮೆಡಿಟೇಷನು ಬಿಫೋರ್ ಆ್ಯಂಡ್ ಆಫ್ಟರ್. ನಾವು 7 ಮಿನಿಟ್ಸ್ ಮೆಡಿಟೇಷನ್ಗೆ ಮುಂಚೆ ಸರ್ವೆ ಮಾಡಿದ್ದೀವಿ, 7 ಮಿನಿಟ್ಸ್ ಆದಮೇಲೆ ಸರ್ವೆ ಮಾಡಿದರೆ ಅಲ್ಲಿಗೆ ರಿಸಲ್ಟ್ಸ್ ಆರ್ ವೆರಿ ಇಂಪ್ರೆಸಿವ್. ಓಕೆ, ಸೊ ನಾವು ಅದು ಸ್ವಲ್ಪ ಪ್ರಯತ್ನ ಮಾಡಿಕೊಂಡು ಇನ್ನೊಂದು ಚೂರು ಜಾಸ್ತಿ ಟೈಮ್ ಮಾಡ್ಕೊಂಡು ಕೂತ್ಕೊಂಡು ಹೋದರೆ ದಟ್ ಈಸ್ ವೆರಿ ಮಚ್ ಈಸಿ. ಅದು ಜಾಸ್ತಿ ಟೈಮ್ ತೊಗೊಳ್ಳೋದಲ್ಲ. ಆ್ಯಂಡ್ ಈಗ ನೀವು 7 ಮಿನಿಟ್ಸ್ ಮೆಡಿಟೇಷನ್ಗೆ ನಿಮಗೆ ಅಂದರೆ ಮಾಡಿದರೆ, ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ಎಲ್ಲರದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಆದಮೇಲೆ ಇನ್ನೊಂದು ಪ್ರೋಗ್ರಾಮು ಇನ್ನರ್ ಇಂಜಿನಿಯರಿಂಗ್ ಶಾಂಭವಿ ಮಹಾಮುದ್ರ ಕ್ರಿಯಾ ಇದೆ. ಅದು 21 ಮಿನಿಟ್ ಪ್ರೋಗ್ರಾಮು. ಐ ಮೀನ್ ಪ್ರಾಸೆಸ್ ಪರ್ ಡೇ 21 ಮಿನಿಟ್ಸ್ ಅಷ್ಟೇ. 24 ಅವರ್ಸಲ್ಲಿ 7 ಮಿನಿಟ್ಸಿಂದ ಶುರು ಮಾಡಿ 21 ಮಿನಿಟ್ಸ್ ಇಸ್ ನಾಟ್ ಅ ಬಿಗ್ ಟೈಮ್ ಐ ಥಿಂಕ್. ಅಂದರೆ ನಾವು ನಮಗೆ ಅಷ್ಟು ಪ್ರಯಾರಿಟಿ ಕೊಟ್ಕೊಂಡಿಲ್ಲ ಲೈಫಲ್ಲಿ. ಅಂದರೆ ಏನೋ ಅದು ದೆರ್ ಇಸ್ ನೋ ಮೀನಿಂಗ್ ಟು ದ ಲೈಫ್ ಎಟ್ ಆಲ್, ರೈಟ್? ಸೊ ಅದ್ರದ್ದು ರಿಸರ್ಚ್, ಇವನ್ ಅದು ರಿಸರ್ಚ್ ಬಗ್ಗೆ ಮಾತಾಡಬೇಕು ಅಂದರೆ ಶಾಂಭವಿ ಮಹಾಮುದ್ರ ಕ್ರಿಯೆ ಮೇಲೂ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ನಡೆದಿದೆ. ಸೊ ಆ ರಿಸರ್ಚ್ ರಿಸಲ್ಟ್ಸ್ ಎಷ್ಟು ಇಂಪ್ರೆಸಿವ್ ಆಗಿದೆ ಅಂದರೆ, ಒಂದು ಮಂಡಲ 40 ಡೇಸ್ ಮಂಡಲ ನೀವು ಶಾಂಭವಿ ಮಹಾಮುದ್ರ ಕ್ರಿಯಾ ಪ್ರಾಕ್ಟೀಸ್ ಮಾಡಿದರೆ ಅದು ವೆರಿ ಬೇಸಿಕ್ ಪ್ರೋಗ್ರಾಮ್ ಇನ್ ಏನೋ ಈಶಾ ಫೌಂಡೇಶನ್. ಅಂದರೆ ಅದು ಕ್ರಿಯಾ, ಅದು ಕಾಂಬಿನೇಷನ್ ಆಫ್ ಪ್ರಾಣಾಯಾಮ ಆಮೇಲೆ ಯುನೋ ಮೆಡಿಟೇಷನು ಕಾಂಬಿನೇಷನ್ 21 ಮಿನಿಟ್ಸ್. ಆ್ಯಕ್ಚುಲಿ ಸ್ಪೀಕಿಂಗ್ ಏನಂದರೆ ಅದು ಪವರ್ ಪ್ಯಾಕ್ಡ್ 21 ಮಿನಿಟ್ಸ್. ಓಕೆ, ಸೊ ಅದು ನಾವು ಇನಿಷಿಯೇಷನ್ ಇರುತ್ತೆ ಅದಕ್ಕೆ, ಅದು ಟ್ವೈಸ್ ಎ ಡೇ ಮಾಡಬೇಕು, 2 ಸತಿ ಮಾಡಬೇಕು ಮಂಡಲ. ಆಮೇಲೆ ನೀವು ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ರಿಸಲ್ಟ್ಸ್ ನೋಡಿಬಿಟ್ಟು ನಾವೇ ಕಂಟಿನ್ಯೂ ಮಾಡ್ತೀವಿ 100%. ಸೊ ಅದ್ರದ್ದು ರಿಸಲ್ಟ್ಸ್ ಆರ್ ವೆರಿ ಮಚ್ ಇಂಪ್ರೆಸಿವ್. ಅಂದರೆ ನಮ್ಮದು ಸ್ಲೀಪ್ ಕೋಟ ಕಮ್ಮಿ ಆಗುತ್ತೆ. ಅಂದರೆ ಇದು ಈವನ್ ಏನೋ ದೇಸೆ ಅಲ್ವಾ, ಪರ್ ಡೇ 6 hours or 8 hours ನಿದ್ದೆ ಬೇಕೇ ಬೇಕು ಅಂತ.
ಆ್ಯಕ್ಚುಲಿ ಬಾಡಿಗೆ ಅಷ್ಟು ಮೇಂಟೆನೆನ್ಸ್ ಬೇಕಾಗಿಲ್ಲ. ಓಕೆ. ಅಲ್ಲೇನು ಆ್ಯಸ್ ಅಗೇನ್ ಐಲ್ ಟೇಕ್ ಸದ್ಗುರುಸ್ ರೆಫರೆನ್ಸ್ ಇನ್ ದ್ಯಾಟ್. ಅವ್ರಂತಾರೆ ಈಗ ಒಂದು ಗಾಡಿ ತೊಗೊಂಡ್ರೆ ಅದಕ್ಕೆ ತಿಂಗಳಿಗೆ 15 ದಿನ ಅದಕ್ಕೆ ಮೇಂಟೆನೆನ್ಸೇ ಬೇಕಂದರೆ ಅದು ನಾಟ್ ಅನ್ ಎಫಿಷಿಯಂಟ್ ಕಾರ್ ಎಟ್ ಆಲ್ ಅಲ್ವಾ. ಸೊ ಮೇ ಬಿ ಒನ್ಸ್ ಎ ಮಂತ್ ಆರ್ ಒನ್ಸ್ ಇನ್ ಎವ್ರಿ 3 months ಒಂದ್ಸತಿ ಸರ್ವಿಸಿಂಗ್ ಹೋಗಿ ಬರೋದು ಸರಿ. ಬಟ್ 24 hours 8 hours ಸ್ಲೀಪ್ ಅಂದರೆ ಅದು ತುಂಬ ಮೇಂಟೆನೆನ್ಸ್ ಬಾಡಿಗೆ. ಆ್ಯಂಡ್ ಈವನ್ ಫುಡ್ ಇಂಟೇಕ್, ನಾವು ಯಾವ ರೀತಿ ತಿಂತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಯಾವ ರೀತಿ ನಾವು ಫುಡ್ ಕನ್ಸ್ಯೂಮ್ ಮಾಡ್ಕೋತಾ ಇದ್ದೀವಿ, ಅದೂ ಬಾಡಿ ಮೇಲೆ ತುಂಬ ಇಂಪ್ಯಾಕ್ಟ್ ಇರುತ್ತೆ. ಸೊ ಶಾಂಭವಿ ಮಹಾಮುದ್ರ ಕ್ರಿಯಾ ರಿಸರ್ಚ್ ರಿಸಲ್ಟ್ಸ್ ವಾಟ್ ಇಟ್ ಹ್ಯಾಸ್ ಶೋನ್ ಈಸ್ ದ್ಯಾಟ್ ನಿದ್ದೆ ಕಮ್ಮಿ ಆಗುತ್ತೆ. ಬಾಡಿಗೆ ಅಷ್ಟು ಬೇಕೇ ಬೇಕಾಗಿಲ್ಲ, 4 hours 5 hours ಆರ್ ವಾಟ್ ಎವರ್ ಬಾಡಿ ಡಿಮ್ಯಾಂಡ್ಸ್. ಬಟ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ತಾ ನಮಗೆ ಅದು ಅನುಭವ ಆಗುತ್ತೆ. ನಮಗೆ ಅಷ್ಟು ನಿದ್ದೆ ಅಷ್ಟು ರೆಸ್ಟ್ ಬೇಕಾಗಿಲ್ಲ, ಯಾಕಂದರೆ ಬಾಡಿ ಎನರ್ಜೀಸ್ ಮೇಂಟೈನ್ ಆಗುತ್ತೆ ಒಳಗಡೆ. ಆಮೇಲೆ ಫುಡ್ ಇಂಟೇಕು ಕಮ್ಮಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಫಿಸಿಕಲ್ ವೆರಿ ಟ್ಯಾಂಜಿಬಲ್ ರಿಸಲ್ಟ್ಸ್ ನಾವು ನೋಡ್ಬೋದು. ಅಂದರೆ ಅಷ್ಟು ಫುಡ್ಡು ಅವಶ್ಯಕತೆ ಇರಲ್ಲ. ಆಮೇಲೆ ಎನರ್ಜಿ ಲೆವೆಲ್ಸ್ ಥ್ರೂ ಔಟ್ ದ ಡೇ ಚೆನ್ನಾಗೇ ನಾವು ಮೇಂಟೈನ್ ಮಾಡ್ಬೋದು. ಫೋಕಸ್ ಇನ್ಕ್ರೀಸ್ ಆಗತ್ತೆ. ಆಮೇಲೆ ಈವನ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಡಯಾಬಿಟೀಸು ಅಥವಾ ಬ್ಲಡ್ ಪ್ರೆಷರು ಅದೂ ತುಂಬ ಅಂಡರ್ ಕಂಟ್ರೋಲ್ ಇರುತ್ತೆ ಅಂತ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಸುಮಾರು ಜನಕ್ಕೆ ದೇ ಹ್ಯಾವ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ಡ್. ಬಟ್ ರಿಸರ್ಚ್ ಆಲ್ಸೋ ಶೋಸ್ ದಿಸ್ ರಿಸಲ್ಟ್ ಆ್ಯಸ್ ಸಚ್. ಸೊ ಐ ಥಿಂಕ್ ಪರ್ ಡೇ ಈ ಮಟ್ಟಕ್ಕೆ ಟೈಮು ನಮ್ಮ ಹೆಲ್ತ್ಗೆ, ನಮ್ಮ ವೆಲ್ಬೀಂಗ್ಗೆ ನಾವು ಕೊಡಲೇಬೇಕು, ರೈಟ್. ಆ್ಯಂಡ್ ದಟ್ಟು ಈಗ ಇರೋ ಪರಿಸ್ಥಿತಿ ನೋಡಿದರೆ, ಅಂದರೆ ದ ರೈಸ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆದರೂ ಆಗಲಿ, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಆದರೂ ಆಗಲಿ, ದ ಲೈಫ್ ಸ್ಟೈಲ್ ಆ್ಯಂಡ್ ಫ್ಯಾಮಿಲಿ ಸಿಚುವೇಶನ್ಸು, ಸೋಷಲ್ ಸಿಚುವೇಶನ್ಸು, ಟೆಕ್ನಾಲಜಿ, ಸೊ ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ವಾಟ್ ವಿ ಆರ್ ಗೋಯಿಂಗ್ ಥ್ರೂ, ಇದು ಬೇಕೇ ಬೇಕು. ಈ ಮಟ್ಟಕ್ಕೆ ನಾವು ಟೈಮ್ ನಮಗೆ ನಾವು ಇನ್ವೆಸ್ಟ್ ಮಾಡಿಕೊಳ್ಳೇಬೇಕು. ಓಕೆ. ಸೊ ಈಗ ಧ್ಯಾನ ಅಥವಾ ನಾವು ಯಾವುದೇ ಒಂದು ಕೆಲಸನ ಶುರು ಅಂತ ಮಾಡಿದ್ರೆ ಅದನ್ನು 21 ದಿನ ಮುಂದುವರಿಸಬೇಕು, ಅದಾದಮೇಲೆ ನೀವಾಗೆ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಕೆಲವರು 48 ದಿನ ಅಂತ ಹೇಳ್ತಾರೆ, ಕೆಲವರು ಇನ್ನು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ ಒಂದು ಯಾವುದೋ ಒಂದು ಕೆಲಸ ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಥವಾ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು. ಮೆಡಿಟೇಷನ್ನೇ ತಗೊಳ್ಳಿ, ಮಿನಿಮಮ್ ಎಷ್ಟು ಸಮಯ ಮಾಡಬೇಕಾಗತ್ತೆ? ಅಂದರೆ ಮಿನಿಮಮ್ ಅದರ ಇಫೆಕ್ಟ್ ನಮ್ಮ ಬಾಡಿ ಮತ್ತು ಮೈಂಡ್ ಮೇಲೆ ಗೊತ್ತಾಗೋದಕ್ಕೆ, ಅದು ಜೀವನದ ಒಂದು ಭಾಗ ಆಗೋದಕ್ಕೆ. ಅಂದರೆ ನೀವು ಹೇಳಿದ ಪ್ರಕಾರ 40 ಒಂದು ಮಂಡಲ ಟೈಮು ನಾವು ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ನಮ್ಮ ಸಿಸ್ಟಮ್ ಅದು ಅಡ್ಜಸ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆ ಟೈಮ್ ಬೇಕೇ ಬೇಕು. ಓಕೆ. ಸೊ 40 ಡೇಸ್ ಆ ಮಟ್ಟಕ್ಕೆ ನಾವು ಮಾಡ್ಕೊಂಡು ಹೋದರೆ ಆ ಟೈಮ್ಗೆ ನಮ್ಮ ಬಾಡಿ ಮೈಂಡ್ ರೊಟೀನ್, ಅಂದರೆ ನಾವು ಫಿಸಿಕಲಿ ನೋಡಿದ್ರೂ ನಮ್ಮ ರೊಟೀನು, ನಮ್ಮ ಲೈಫ್ ಸ್ಟೈಲು ಅದಕ್ಕೂ ಸೆಟ್ ಆಗೋದಕ್ಕೂ ಆ ಮಟ್ಟಕ್ಕೆ ಟೈಮ್ ಬೇಕು. ಆಮೇಲೆ ಇಂಟರ್ನಲ್ಲಿ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ಸಿಸ್ಟಮ್ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೂ ಆ ಟೈಮ್ ಕೊಟ್ಕೊಂಡ್ರೆ 40 ಡೇಸ್ಗೆ ಕಂಟಿನ್ಯೂಸ್ಲಿ ವಿತೌಟ್ ಎನಿ ಬ್ರೇಕ್ ಆ ರಿಸಲ್ಟ್ ಪರ್ಸ್ನಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಮೈಂಡ್ ಅನ್ನೋದು ಕೋತಿ ಅಂತ ಹೇಳ್ತಾರೆ, ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲೋದಿಲ್ಲ ಅಂತ. ಯಾರೋ ಒಬ್ಬರು ಇವತ್ತಿನಿಂದ ಧ್ಯಾನ ಶುರು ಮಾಡಿದ್ರು, ನಾಳೆ ಒಂದಿನ ಸ್ಕಿಪ್ ಮಾಡಬೇಕು ಅಂತ ಅನಿಸುತ್ತೆ, ನಾಳೆ ಒಂದಿನ ಸ್ಕಿಪ್ ಮಾಡಿ, ನಾಡಿದ್ದು ಒಂದಿನ ಸ್ಕಿಪ್ ಮಾಡಿ, ಮುಂದಿನ ವಾರದಿಂದ ಶುರು ಮಾಡಿಬಿಡೋಣ ಅಂತ ಅನಿಸುತ್ತೆ. ಹೌ ಟು ಕಂಟ್ರೋಲ್ ಅವರ್ ಮೈಂಡ್, ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದು ವಿದ್ಯಾರ್ಥಿಗಳಿಗೂ ಹೌದು ಅಥವಾ ಹೂ ಎವರ್ ಇಟ್ ಇಸ್. ಅಂದರೆ ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ಹೋಗ್ತಿದ್ದಾರೆ ಅಥವಾ ಓಡ್ತಿದ್ದಾರೆ ಅವ್ರ ಜೀವನದಲ್ಲಿ ಅಂದಾಗ ಎಲ್ಲರೂ ಫೇಸ್ ಮಾಡೋದು. ಯಾವ ಫೋಕಸ್ಡ್ ಇರೋರು ಡೆಫಿನೆಟ್ಲಿ ಫೋಕಸ್ ಇದ್ದೇ ಇರ್ತಾರೆ. ಆದರೆ ಒಂದು ಹೊಸತನ ಕಲಿಬೇಕು ಅಂದರು ಅಥವಾ ಒಂದು ಕೆಟ್ಟ ಚಟಾನ್ ಬಿಡಬೇಕು ಅಂತಂದರೂ ಮೈಂಡ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೇಳೋದಲ್ಲ, ಈ ಸ್ಕಿಪ್ ಜಿಮ್ಗೆ ಹೋಗ್ತಾರೆ, ಒಂದಿನ ಹೋಗ್ತಾರೆ, 2ನೇ ದಿನ ಇವತ್ತೊಂದಿನ ಐಲ್ ಟೇಕ್ ಅ ಸ್ಮಾಲ್ ಬ್ರೇಕ್ ಅಂತಾರೆ, ಒಂದು ವಾರ ಹೋಗೋದೇ ಇಲ್ಲ. ಧ್ಯಾನ ವಿಷಯದಲ್ಲೂ ಹಾಗೆ ಬಹಳಷ್ಟು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಕೆಲವ್ರು ಸಾಧಿಸ್ತಾರೆ, ಕೆಲವ್ರು ನಿರ್ಲಕ್ಷ್ಯ ಮಾಡ್ತಾರೆ. ಹೌ ಟು ಕಂಟ್ರೋಲ್ ಇಟ್? ಆ್ಯಕ್ಚುಲಿ ಸುಮಾರು ಜನ ಅಬ್ಸರ್ವ್ ಮಾಡಿದರೆ ಒಂದು ಮೆಡಿಸಿನ್ ತೊಗೊಳ್ಳೋದು ತುಂಬ ಈಸಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿಂತ. ಸೊ ಒಂದು ಟ್ಯಾಬ್ಲೆಟ್ ತಾನೇ 2 ಸತಿ 3 ಸತಿ ಅವ್ರೇನೋ ಮುಳುಗ್ಬಿಡೋದು ತುಂಬ ಈಸಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕಿಂತ ಅಥವಾ ಯೋಗ ಮಾಡೋದಕ್ಕಿಂತ. ಬಟ್ ಅದ್ರ ಇಂಪ್ಯಾಕ್ಟು ಟೆಂಪರರಿ ಇರುತ್ತೆ. ಓಕೆ. ಆಮೇಲೆ ಅದ್ರದ್ದು ಸೈಡ್ ಎಫೆಕ್ಟು ಇರುತ್ತೆ. ಸೊ ನಮ್ಮ ಬಾಡಿನ, ನಮ್ಮ ಮೈಂಡ್ನ ನಾವು ಹೇಳಿದ ಪ್ರಕಾರ ಅದು ನಡ್ಸ್ಕೊಂಡು ಹೋಗೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅಲ್ವಾ. ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಸಿಗಲಿಲ್ಲ ಅಂದರೆ ನಾವು, ಅಂದರೆ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ,
ವರ್ಕ್ ಪ್ಲೇಸ್ಗೆ ಹೋದರೆ ನಮ್ಮ ಕೆಳಗಡೆ ಸಬಾರ್ಡಿನೇಟ್ಸ್ ಇರ್ತಾರೆ, ಜನ ಜೊತೆ ಕೆಲಸ ಮಾಡಬೇಕು. ನಮ್ಮನ್ನು ನಾವೇ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ, ನಮ್ಮ ಮೈಂಡ್ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಬಾಡಿ ನನ್ನ ಮಾತು ಕೇಳ್ತಾ ಇಲ್ಲ ಅಂದರೆ ಔಟ್ಸೈಡ್ ವರ್ಲ್ಡ್ ನಮ್ಮ ಮಾತು ಕೇಳೋದೇ ಇಲ್ಲ. ಸೊ ನಮ್ಮ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡು ಆ ಕಮಿಟ್ಮೆಂಟ್ ನಮಗೆ ನಾವು ಕೊಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಆಮೇಲೆ ಈ ಇನ್ವೆಸ್ಟ್ಮೆಂಟ್ ಏನಂದರೆ, ಈಗ ನಾವು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀವಿ ದುಡ್ಡು, ಅದು ಇಂಟ್ರೆಸ್ಟ್ ಅಕ್ಯುಮುಲೇಟ್ ಆಗಿ ಒಂದು ದೊಡ್ಡ ಅಮೌಂಟ್ ಬರುತ್ತೆ ಆಫ್ಟರ್ ಸರ್ಟನ್ ಪೀರಿಯಡ್ ಅಲ್ವಾ. ಅದಕ್ಕೆ ತಾನೇ ನಾವು ಇನ್ವೆಸ್ಟ್ಮೆಂಟ್ಗೆ ಹೋಗೋದು. ಅದೇ ಥರ ನಮ್ಮ ಸೆಲ್ಫ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಎರಡು ರೀತಿ ನೋಡಬಹುದು. ನೀವು ಕೆಟ್ಟ ಚಟಗಳು, ಕೆಟ್ಟ ಅಭ್ಯಾಸಗಳನ್ನು ಇನ್ವೆಸ್ಟ್ ಮಾಡ್ತಾ ಹೋದರೆ ಜೀವನಕ್ಕೆ ಅದು ನಿಮಗೆ ವಾಪಸ್ ಬ್ಯಾಂಕ್ ಬ್ಯಾಲೆನ್ಸ್ ಬಡ್ಡಿ ಸಮೇತ ಬರುತ್ತೆ, ಹಾಗೆ ಬಡಿಯುತ್ತೆ. ಇನ್ನೊಂದು ಸೇವಿಂಗ್, ಒಳ್ಳೆ ರೀತಿ ಸೇವಿಂಗ್ ಅಂದರೆ ಒಳ್ಳೆ ಅಭ್ಯಾಸಗಳು, ಒಳ್ಳೆ ಜೀವನ ಶೈಲಿ, ಒಳ್ಳೆ ಗೆಳೆಯರ ಸಂಘ, ಇದನ್ನು ಮಾಡ್ತಾ ಹೋದರೆ ಅದರ ಪಾಸಿಟಿವ್ ಇಂಪ್ಯಾಕ್ಟು ಕೂಡ ನಿಮಗೆ ಇದೇ ಇರುತ್ತೆ. ಅಂಡ್ ಎಲ್ಲರಿಗೂ ಲೈಫ್ ಅನ್ನೋದು ಲಿಮಿಟೆಡ್ ಟೈಮ್ ಸ್ಪ್ಯಾನ್ ಅಲ್ವಾ. 60 years, 70 years, 80 years, ವಾಟ್ ಎವರ್ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಅದು ಅನ್ಲಿಮಿಟೆಡ್ ಅಲ್ಲ, ಲಿಮಿಟೆಡ್ ಟೈಮ್. ಆ ಲಿಮಿಟೆಡ್ ಟೈಮಲ್ಲಿ ಆ ಟೈಮ್ ಆದಮೇಲೆ ಅಯ್ಯಯ್ಯೋ ನಾನು ಆ ರೀತಿ ಇರಬೇಕಾಗಿತ್ತು, ಆವಾಗಲೇ ಮಾಡ್ಕೋಬೇಕಾಗಿತ್ತು ಅನ್ನೋದಕ್ಕಿಂತ ಅರ್ಲಿಯಾಗೇ ಶುರು ಮಾಡೋಣ. ಬಿಕಾಸ್ ಇದು ಎಲ್ಲರಿಗೂ ಗೊತ್ತು, ಇದು ನನಗೆ ಗೊತ್ತಿಲ್ಲ ಅದಕ್ಕೆ ಹಿಂಗಾಗಿದ್ದೀನಿ ಅಂತ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಗೊತ್ತು. ಏನೋ ಈಗ ಪ್ರೀವಿಯಸ್ಲಿ 60-70 yearsಗೆ ಬರೋದು ಡಿಸೀಸಸ್ಸು ಎಲ್ಲ ಈಗ 30-40ಗೇ ಶುರು ಆಗ್ತಾ ಇದೆ. ಬಿಕಾಸ್ ನಮ್ಮ ಲೈಫ್ ಸ್ಟೈಲೇ ಡಿಸೈಡ್ ಮಾಡ್ತಾ ಇದೆ, ಅದೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಈಗ ನಾವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ಕೋತೀವಲ್ವ, ಅದೇ ಥರ ನಮಗೆ ವಯಸ್ಸಾಗ್ತಾ ಹೋದರೆ ಆ ಟೈಮಿಗೆ ನಾವು ನಮ್ಮ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ನನ್ನ ಲೈಫ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಅದು ಇಂಡಿವಿಜುವಲಿ ನಾವು ಯೋಚಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋದು. ಆ್ಯಸ್ ಯು ರೈಟ್ಲಿ ಸೆಡ್, ಇನ್ವೆಸ್ಟ್ಮೆಂಟ್ ಇನ್ ಎನಿಥಿಂಗ್ leads to results in the same thing. Correct. Right? Positive or negative up to us ಅಷ್ಟೇನೆ. So better it is, why to choose the negative option, right? ಗೊತ್ತಾಗಿ ಆ ಕಡೆ ಹೋಗೋದೇನಕ್ಕೆ. But it is a little easier one, of course. But it is instant ಆಗಿ ಅದರಿಂದ ಪ್ಲೆಷರ್ ಬರುತ್ತೆ. ಬಟ್ ಅದು ಪರ್ಮನೆಂಟ್ ಅಲ್ಲ. ಆ್ಯಂಡ್ ಅದರಿಂದ ರಿಪರ್ಕಷನ್ಸ್ ಇರುತ್ತೆ, ನಾವು ಅದರಿಂದ ಆಗಿರೋದು ಎಲ್ಲ ಫೇಸ್ ಮಾಡಲೇಬೇಕು ಅಲ್ವಾ. ಸೊ ಬಟ್ ಅಂದರೆ ಬಿಫೋರ್ ಏನೋ ಆಗಿ ಆವಾಗ ರಿಯಲೈಸ್ ಆಗೋದಕ್ಕಿಂತ ಮೊದಲೇ ನಾವು ರಿಯಲೈಸ್ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಅಂದರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ವಾಟ್ ಆರ್ ದ ಲೈಫ್ ರೂಲ್ಸ್? ಜೀವನಕ್ಕೆ ಧ್ಯೇಯ ಅಂತ ಏನಿರಬೇಕು? ಬಿಗ್ ಕ್ವೆಶ್ಚನ್ ಇದು, ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಇದ್ದೇ ಇರುತ್ತೆ. ಬಟ್ ಎಲ್ಲದರ ನಡುವೆ ಜೀವನದಲ್ಲಿ ಏನಿರಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಮನಿ ಇದೆಲ್ಲ ಬಿಟ್ಬಿಡಿ, ಲೈಫಿಗೆ ಏನು ಬೇಕು? ಲೈಫ್ಗೆ ಏನು ಬೇಕು ಅಂದರೆ ಲೈಫೇ ಬೇಕು. ಅಗೇನ್ ವಾಪಸ್ ಅಲ್ಲಿಗೆ ನೋ, ಬಿಕಾಸ್ ಲೈಫ್ ಬಿಟ್ಟು ಏನೂ ಇಲ್ಲ. ಅಗೇನ್ ಟಾಕಿಂಗ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸಸ್ ಆಫ್ ಲಿವಿಂಗ್ ಫಾರ್ ದೀಸ್ 4 decades ಆಫ್ ಮೈ ಲೈಫ್, ಆರ್ ವಿತ್ ಪ್ರಾಕ್ಟೀಸಸ್ ಆ್ಯಂಡ್ ವಿತ್ ಬೀಯಿಂಗ್ ಎ ವಾಲಂಟಿಯರ್ ಆಫ್ ವಿಶ್ ಫೌಂಡೇಶನ್, ದೇರ್ ಇಸ್ ನಥಿಂಗ್ ಇಂಪಾರ್ಟೆಂಟ್ ಟು ಲೈಫ್. ಲೈಫ್ ಬಿಟ್ಟು ಲೈಫ್ಗಿನ್ ಯಾವುದೂ ಇಂಪಾರ್ಟೆಂಟ್ ಇಲ್ಲ. ಸೊ ಇರೋದು ಒಂದೇ ಲೈಫ್. ಇರೋದು ಒಂದೇ ಲೈಫ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ. ಆ್ಯಂಡ್ ಇನ್ನೊಂದು, ಅದು ಆ್ಯಸ್ ಐ ಸೆಡ್ ಬಿಫೋರ್, ನಮ್ಮೊಬ್ಬರದೇ ಅಲ್ಲ ಇದು. ನಾವು, ನಮ್ಮ ಫ್ಯಾಮಿಲಿ, ನಮ್ಮ ಸೊಸೈಟಿ, ನೇಷನು ಎಲ್ಲದಕ್ಕೂ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈಗ ಒಂದು ಒಳ್ಳೆ ಸೊಸೈಟಿ ಕ್ರಿಯೇಟ್ ಮಾಡಬೇಕು ಅಂದರೆ ಅದರಲ್ಲಿ ನಂದು ರೋಲ್ ಇದೆ, ನಾನು ಪ್ಲೇ ಮಾಡಬೇಕು. ಯಾಕಂದರೆ ಸೊಸೈಟಿಯಿಂದ ನನ್ನ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನನ್ನಿಂದ ಸೊಸೈಟಿ ಬಿಲ್ಡಪ್ ಆಗ್ತಾ ಇದೆ. ಸೊ ಅದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ, ಅದು ನೀವು ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ಕೊಳ್ಳಿ, ಅಥವಾ ಎಜುಕೇಷನ್ ಸಿಸ್ಟಮ್ ಅಂದ್ಕೊಳ್ಳಿ, ಸೊಸೈಟಲ್ ಕಲ್ಚರ್ ಅಂತ ಅಂದ್ಕೊಳ್ಳಿ, ನಾನು ವೆರಿ ಇಂಪಾರ್ಟೆಂಟ್ ಆಗಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅದು ಬಿಲ್ಡ್ ಆಗೋದಕ್ಕೆ, ರೈಟ್? ಸೊ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ದ್ಯಾಟ್ ನಥಿಂಗ್ ಮ್ಯಾಟರ್ಸ್ ಅಪಾರ್ಟ್ ಫ್ರಮ್, ಬಿಕಾಸ್ ನಾವು ಆಲ್ ದೀಸ್ ಲಕ್ಸುರೀಸ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ವೆರೈಟೀಸ್ ಆಫ್ ಫುಡ್, ವೆರೈಟೀಸ್ ಆಫ್ ಕ್ಲೋತಿಂಗ್ ಆದರೂ ಆಗಲಿ, ಅವ್ರ ಕಂಫರ್ಟಬಲ್ ಹೋಮ್ಸ್ ಆದರೂ ಆಗಲಿ, ಇದು ಎಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ವಿ ಆರ್ ಅಲೈವ್ ಅಲ್ವಾ. ನಮ್ಮ ಒಳಗಡೆ ಲೈಫ್ ಇದೆ, ಅದಕ್ಕೇನೆ ಇದೆಲ್ಲ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇದೆ. ಲೈಫೇ ಇಲ್ಲ ಅಂದರೆ ಇದೆಲ್ಲ ಏನು ಉಪಯೋಗ, ಏನೂ ಅದರಿಂದ ಯೂಸೇ ಇಲ್ಲ. ಓಕೆ, ಲೈಫ್ ನನ್ನದು ಹೆಲ್ದಿ ಇದೆ ಅಥವಾ ಅನ್ಹೆಲ್ದಿ ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ ಅಂತ ಕಂಡುಕೊಳ್ಳೋದು ಹೇಗೆ? ಸೆಲ್ಫ್ ಏನು ಹೇಳ್ತಾರೆ, ಟೆಸ್ಟ್ ಹೇಗೆ? ಯುವರ್ ಲೈಫ್ ಇಟ್ ಸೆಲ್ಫ್ ಸ್ಪೀಕ್ಸ್. ಓಕೆ, ಗಿವ್ ಮಿ ಸಮ್ ಎಕ್ಸಾಂಪಲ್ಸ್. ನನಗೆ ಒಂದು ಥರ ಫುಡ್ ಅಂದರೆ ಫುಡ್ ಸೂಟ್ ಆಗಲ್ಲ ನನಗೆ ಬಾಡಿಗೆ. ಇಟ್ಸ್ ನಾಟ್ ಅಬೌಟ್ ನನಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಅಲ್ಲ, ನನಗೆ ಸೂಟ್ ಆಗಲ್ಲ. ಬಟ್ ಅದು ತಿಂದಾದಮೇಲೆ ಐ ಹ್ಯಾವ್ ಟು ಫೇಸ್ ಇಟ್
ಇಂಡೈಜೆಷನ್ ಆಗ್ಬೋದು, ಅಥವಾ ಅದರಿಂದ ಏನೋ ಐ ಫಾಲ್ ಸಿಕ್, ರೈಟ್? ಸೊ ಅದು ಲೈವ್ ಎಕ್ಸಾಂಪಲ್. ಸಮಥಿಂಗ್ ವಿಚ್ ಯು ಆರ್ ನಾಟ್ ರೆಡಿ ಫಾರ್. ನೀವು ರೆಡಿಯಾಗಿಲ್ಲ ತಿನ್ನೋದಕ್ಕೆ, ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ, ಬಟ್ ಅದು ತಿಂದೆ. ಸೊ ಅದರಿಂದ ಎಫೆಕ್ಟ್ಸ್ ನಾನು ಅನುಭವಿಸಲೇಬೇಕು. ಸಿಂಪಲ್ ಇಸ್ ದ ಡೈಲಿ ಫುಡ್ಡಿಂದ. ಆರ್ ಒಂಥರ ಥಾಟ್, ಈ ಥರ ಥಾಟ್ಸ್ ಬರ್ತಾ ಇದೆ ಅಂತ ನಾನು ಅಬ್ಸರ್ವ್ ಆಗಿದ್ರೆ, ಅಂದರೆ ಕೆಲವು ಸತಿ ಏನಾಗುತ್ತೆ ನಮ್ಗೆ ಗೊತ್ತು, ಕೆಲವು ಸತಿ ಅಲ್ಲ ಸುಮಾರು ಸತಿ ನಮ್ಮ ಮೈಂಡ್ಗೆ ಏನೇನು ಥಾಟ್ಸ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತು, ಅಬ್ಸರ್ವೆಂಟ್ ಆಗಿರ್ತೀವಿ. ಬಟ್ ಅದು ನಾವು ಕಂಪಲ್ಸಿವ್ ಆಗಿ ತೊಗೊಂಡ್ಬಿಡ್ತೀವಿ, ಅದು ಅಡ್ರೆಸ್ ಮಾಡಿ ಸ್ಟಾಪ್ ಮಾಡಲ್ಲ ಅಲ್ಲಿಗೆ. ಸೊ ಅದ್ರ ರಿಪರ್ಕಷನ್ ಏನಂದರೆ, ಮೇ ಬಿ ನಾವು ಒಂದು ಇರಿಟೇಷನ್ ತೋರಿಸ್ತೀವಿ, ಫ್ರಸ್ಟ್ರೇಷನ್ ತೋರಿಸ್ತೀವಿ, ಅದರಿಂದ ಬೇರೆಯವ್ರಿಗೆ ಪಾಪ ಅವ್ರದ್ದು ಇಂಪ್ಯಾಕ್ಟ್ ಆಗುತ್ತೆ, ರಿಲೇಷನ್ ಸ್ಪಾಯ್ಲ್ ಆಗುತ್ತೆ. ಸೊ ಅದು ತುಂಬ ಟೈಮ್ ತೊಗೊಳ್ಳಲ್ಲ. ನಮ್ಮ ಆ್ಯಕ್ಷನ್ಗೆ ರಿಯಾಕ್ಷನ್ಸು ಆ್ಯಂಡ್ ಔಟ್ಕಮ್ಸು ತುಂಬ ಟೈಮ್ ಏನೂ ತೊಗೊಳ್ಳಲ್ಲ. ಬಟ್ ಅದು ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಮೈನರ್ ಲೆವೆಲಲ್ಲಿ ಆಗೋದು ನಾವು ಮೇಜರ್ಗೆ ಪುಷ್ ಮಾಡಿಕೊಂಡು ಮೇಜರ್ ಇನ್ಸಿಡೆಂಟ್ಸ್ ಆಗುತ್ತೆ. ಬಟ್ ನಾವು ಅಬ್ಸರ್ವೆಂಟ್ ಆಗಿದ್ರೆ ಏನಾಗುತ್ತೆ, ಮೈನರಿಂದನೇ ನಾವು ಫಿಕ್ಸ್ ಮಾಡ್ಕೋಬೋದು ಅದು. ಸೊ ಜೀವನದ ಏನೇನು ಕಷ್ಟಗಳಿವೆ ಅಥವಾ ಈ ಸ್ಟ್ರೆಸ್ ಏನಿದೆ ಅದು ಧ್ಯಾನದಿಂದ ಆರಾಮ್ಸೆ ಆಚೆ ಬರಬಹುದು. ಧ್ಯಾನದ ಜೊತೆಗೆ ಫಾಲೋ ಮಾಡಬೇಕಾಗಿರೋ ಯಾವುದಾದ್ರೂ ಸೂತ್ರಗಳಿದೆಯಾ ಜೀವನದಲ್ಲಿ ಎವ್ರಿ ಡೇ? ಓಕೆ, ಅಂದರೆ ಧ್ಯಾನ ಮಾಡ್ತಿದ್ದೀನಿ ನಾನು, ಅದರ ಜೊತೆಗೆ ಏನಾದರೂ ಫಾಲೋ ಮಾಡಬೇಕಾಗಿರೋದೇನಾದರೂ ಇದೆಯಾ? ಆ್ಯಕ್ಚುಲಿ ಏನಂದರೆ, ನಾವು ಧ್ಯಾನ ಅಭ್ಯಾಸ ಮಾಡಿ ನಮಗೆ ಅದು ಅಡ್ಜಸ್ಟ್ ಆಗಿದೆ, ನಾನು ಈಸಿಯಾಗಿ ಮೆಡಿಟೇಟಿವ್ ಸ್ಟೇಟ್ಸ್ಗೆ ಹೋಗ್ತೀನಿ ಅಂದರೆ, ಅದ್ರ ಜೊತೆಗೆ ಲೈಫಲ್ಲಿ ಎಲ್ಲ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಪ್ಲೇಸ್ ಆನ್ ಇಟ್ಸ್ ಓನ್. Okay. Why? Because when I took the example of the kriya that I do every day. So when I do my kriya, I mean, personally speaking, to tell you a bit about me, I'm a full-time employee and a mother of 2. ಆಮೇಲೆ ನನಗೂ ಅಕಾಡೆಮಿಕ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀನಿ. ಆಮೇಲೆ ವೆರಿ ಆ್ಯಕ್ಟಿವ್ ಈಶಾ ವಾಲಂಟಿಯರ್ ಕೂಡ. ಸೊ ಈ ರೋಲ್ಸ್ ಎಲ್ಲ ನಾನು ಮ್ಯಾನೇಜ್ ಮಾಡಬೇಕು ಅಂದರೆ, ನಾನು ಲೈಕ್ ಎವ್ರಿ ಡೇ ನಾನು ಬಾಡಿ ನರಿಷ್ಮೆಂಟ್ಗೆ ನಾನು ಏನು ಫುಡ್ ತಿಂತೀನಿ, ಅಥವಾ ಹೆಂಗೆ ನಂದು ವಾಟ್ ಎವರ್ ದ ಅದರ್ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀನಿ, ಲೈಕ್ ಮಸ್ಟ್ ಆ್ಯಂಡ್ ಶುಡ್ ಶಾಂಭವಿ ಮಹಾಮುದ್ರಾ ಕ್ರಿಯಾ ಪ್ರಾಕ್ಟೀಸ್ ಎವ್ರಿ ಡೇ ಈಸ್ ದ ಬೂಸ್ಟರ್ ಡೋಸ್. ಓಕೆ, ಅದು ನನಗೆ ಶಕ್ತಿ ಕೊಡುತ್ತೆ ಅದು ಮಾಡೋದಕ್ಕೆ. ಅಂದರೆ ನನ್ನ ರೊಟೀನ್ ನಾನು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಅದು 100% ತುಂಬ. ಅದಿಲ್ಲ ಅಂದರೆ ನಾನು ಒಂದು ಮೀಲಾದರೂ ಸ್ಕಿಪ್ ಮಾಡೋಕ್ಕೆ ರೆಡಿ, ಬಟ್ ಆ ಡೋಸ್ ಆಫ್ ಆ ಮೆಡಿಟೇಷನ್ ಆಗಿಲ್ಲ ಅಂದರೆ ಆವತ್ತು ನನಗೇನೋ ಕಳೆದೋಗಿದೆ ನನ್ನದು ಲೈಫಲ್ಲಿ, ನಾನು ತುಂಬ ಮಿಸ್ ಮಾಡ್ಕೋದೆ. ಬಿಕಾಸ್ ಅದು ಅದರ ಇಂಪ್ಯಾಕ್ಟ್ ನನ್ನ ರೊಟೀನಲ್ಲಿ ತೋರಿಸುತ್ತೆ. ಮೇ ಬಿ ಅವತ್ತು ನನಗೆ ಈ ರೋಲ್ಸ್ ಎಲ್ಲ ಪ್ಲೇ ಮಾಡೋಕ್ಕೆ ಶಕ್ತಿ ಇರಲ್ಲ, ಅಥವಾ ಈಸಿಯಾಗಿ ಬ್ರೇಕ್ಔಟ್ ಆಗ್ತೀನಿ, ಆಮೇಲೆ ನಾನು ಫ್ರಸ್ಟ್ರೇಟ್ ಆಗ್ತೀನಿ. ಸೊ ದಟ್ ವಿಲ್ ಕೀಪ್ ಮೀ ಆವತ್ತು ಆ ಡೇಗೆ ಏನೇನು ಬೇಕು ನನಗೆ ಎನರ್ಜಿ, ಅದು ಸ್ಟೋರ್ ಹೌಸ್, ಪವರ್ ಹೌಸ್ ಥರ. ಸೊ ನಾವು ಡೈಲಿ ಲೈಫಲ್ಲಿ ಒಂದು ರೊಟೀನ್ ಆಗಿಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಮ್ಯಾನೇಜ್ ದ ಎಂಟೈರ್ ದ ಹೋಲ್ ಡೇ. ಸೊ ಧ್ಯಾನದ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಕೊಂಡ್ರೆ ಜೀವನದಲ್ಲಿ ಎಲ್ಲ ಸರಿ. ಅಂದರೆ ಅದರಿಂದ ನಾವು ದೈಹಿಕವಾಗೂ ಕೂಡ ಹೆಲ್ದಿ ಆಗ್ಬೋದು. ಒನ್ಸ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್, ಅಂದರೆ ನಿಮ್ಮ ನಾಲಿಗೆನ ಕಂಟ್ರೋಲ್ ಮಾಡ್ಕೋಬಹುದು ನೀವು, ನಿಮ್ಮ ಲೇಜಿನೆಸ್ನ ಕಂಟ್ರೋಲ್ ಮಾಡ್ಕೋಬಹುದು ನೀವು, ಅದರಿಂದ ಜೀವನ ಪರ್ಫೆಕ್ಟ್ ಆಗುತ್ತೆ 100%. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಂದರೆ ಒಂದು ಸಣ್ಣ ಬದಲಾವಣೆ ಜೀವನದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ತಾ ಹೋದ್ರಿ. ಆ್ಯಂಡ್ ನಥಿಂಗ್ ಇಸ್ ಇಂಪಾಸಿಬಲ್. ವೀಕ್ಷಕರೇ, ನಾನು ಇವತ್ತು ಬೆಳಗ್ಗೆ ಎದ್ದು ಧ್ಯಾನ ಮಾಡಲ್ಲ, ನಾಳೆಯಿಂದ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ಅಂತಲೇ ಅರ್ಥ. ಇವತ್ತಿನಿಂದ ಶುರು ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಲೈಫಲ್ಲಿ ನಿಮ್ಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಇದ್ಬಿಡ್ತು ಅಂತ ಹೇಳಿದ್ರೆ ಲೈಫ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಅನ್ಸುತ್ತೆ ಡಾಕ್ಟರ್. ಡೆಫಿನೆಟ್ಲಿ, ವೆರಿ ರೈಟ್ಲಿ ಸೆಡ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಬೆಂಗಳೂರು ಬಸ್ಗೆ ಬಂದಿದ್ದಕ್ಕೆ. ನಮಸ್ಕಾರ. ನಮಸ್ತೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಹೊಸ ಹೊಸ ವಿಷಯಗಳನ್ನು ಆಳದ ಜ್ಞಾನದೊಂದಿಗೆ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಿರ್ತೀವಿ. ಹಾಗೆ ಹಲವಾರು ಗಣ್ಯ ಅತಿಥಿಗಳನ್ನು ನಾವು ನಿಮಗೆ ಪರಿಚಯ ಮಾಡಿಸೋದು ಮಾತ್ರ ಅಲ್ಲ, ಅವರ ಜೀವನದ ಜೊತೆಗೆ ಅವರ ಕಷ್ಟಗಳೇನಿದ್ವು, ಯಶಸ್ಸು ಏನೋ ಎಲ್ಲದರ ಪರಿಚಯ ಮಾಡಿಸ್ತೀವಿ. ಸೊ ಹೊಸ ಹೊಸ ವಿಷಯಗಳು ಬರ್ತಾ ಇರಬೇಕು ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸದಾಗಿ ಬೆಂಗಳೂರು ಬಸ್ ಎಪಿಸೋಡ್ ಬಂದರೆ ನಿಮಗೆ ಖಂಡಿತ ಮೆಸೇಜ್ ಬರುತ್ತೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ಭೇಟಿ ಆಗ್ತೀವಿ. ನಮಸ್ಕಾರ.